ಕನ್ನಡ ಪಿಕ್ಚರ್ನ ಸಮಸ್ತ ಅಭಿಮಾನಿಗಳಿಗೆ ನಮಸ್ಕಾರ. ಕನ್ನಡ ಚಿತ್ರರಂಗದಲ್ಲಿ ಬರುವಂತಹ ಪ್ರತಿಯೊಬ್ಬ ಟೆಕ್ನಿಷಿಯನ್ ಅದು ವಿಶೇಷವಾಗಿ ಒಬ್ಬ ನಿರ್ದೇಶಕ ಅಂತ ಬಂದಾಗ ನಾನು ಮಾಡುವಂಥ ಸಿನಿಮಾ ತುಂಬ ವಿಶೇಷವಾದಂಥ ಸಿನಿಮಾ ಆಗಿರಬೇಕು. ನನ್ನ ಸಿನಿಮಾವನ್ನು ಎಲ್ಲ ಜನ ತುಂಬ ಪ್ರೀತಿಯಿಂದ ನೋಡಬೇಕು, ಥಿಯೇಟ್ರಿಗೆ ರಶ್ ಫೀಲ್ ಕೊಡಬೇಕು. ಈ ಥರದ ಮೈಂಡ್ಸೆಟ್ ಇಟ್ಕೊಂಡು ಬರುವಂತಹ ಕನ್ನಡದ ಪ್ರತಿಭಾವಂತ ನಿರ್ದೇಶಕರ ಈ ಸಾಲಲ್ಲಿ ಒಂದು ಸಿನಿಮಾ ತುಂಬ ವಿಶೇಷವಾಗಿ ನಿಂತ್ಕೊಳ್ಳುತ್ತೆ. ಆ ಸಿನಿಮಾದ ಹೆಸರು ಯಂಗ್ ಮ್ಯಾನ್ ಅಂತ. ಆ ಸಿನಿಮಾಗೆ ಆ್ಯಕ್ಷನ್ ಕಟ್, ಚೊಚ್ಚಲ ಆ್ಯಕ್ಷನ್ ಕಟ್ ಹೇಳಿದಂತಹ ನಿರ್ದೇಶಕರು ನಮ್ಮ ಪ್ರೀತಿಯ ಗೆಳೆಯನಂತ ಟ್ರೀಟ್ ಮಾಡ್ತೀನಿ ನಾನು. ಮುತ್ತುರಾಜ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ. ಈಗ ಹೆಂಗಿದೆ ಮೈಂಡ್ಸೆಟ್? ಸಿನಿಮಾ ರೆಡಿ ಟು ರಿಲೀಸ್ ಜೂನ್ 7ಕ್ಕೆ. ಆ ಜರ್ನಿನ ಸುಮ್ಮನೆ ಒಂದು ನಿಮಿಷದಲ್ಲಿ ರೀಕ್ಯಾಪ್ ಮಾಡೋದಾದರೆ? ಝೀರೋ. ಯಾಕೆ ಝೀರೋ? ಏನೂ ಇಲ್ಲ. ಹಾಂ, ಇನ್ಮೇಲೆಲ್ಲ ಮತ್ತೆ ಸ್ಟಾರ್ಟ್ ಮಾಡ್ಬೇಕು. ರೀಸ್ಟಾರ್ಟ್ ಮಾಡೋಕ್ಕೆ ರೆಡಿ ಇದ್ದೀನಿ. ಓಕೆ. ಬಿದ್ದರೂ ಖುಷಿ, ಎದ್ರೂ ಖುಷಿ. ಏನಿದು ಇಷ್ಟು ಒಂದು ಸ್ಟ್ರಾಂಗ್ ಕನ್ವಿಕ್ಷನ್ ಯಾಕೆ ಇದು? ಅಂದರೆ ಜನ ಹೆಂಗೆ ತಗೋತಾರೆ, ಯಾವುದನ್ನ ಏನು ತಗೋತಾರೆ ಅಂತ ಹೇಳೋಕ್ಕಾಗಲ್ಲ. ನಮ್ಮ ಪ್ರಯತ್ನ ಹೊಸದಾಗಿರಬೇಕು, ಸ್ಪೆಷಲ್ ಆಗಿರಬೇಕು, ಯೂನಿಕ್ ಆಗಿರಬೇಕು, ಚೆನ್ನಾಗಿರಬೇಕು. ಅದನ್ನು ನಾನು ಮಾಡಿದ್ದೀನಿ. ಎರಡೂವರೆ ವರ್ಷ ಜರ್ನಿ ಮಾಡಿ ನನ್ನ ಕೆಲಸನ ಹಾನೆಸ್ಟಾಗಿ ಮಾಡಿದ್ದೀನಿ. ಎಕ್ಸಾಮ್ ಬರೆದ್ಮೇಲೆ ಏನು ಮಾಡಬೇಕು, ರಿಸಲ್ಟ್ ಕಾಯ್ತಿದ್ದೀನಿ ಅಷ್ಟೇ. ಓಕೆ. ಒಂದು ಸಿನಿಮಾದ ವರ್ಕ್ ಶುರು ಆಗೋದು ಸ್ಕ್ರ್ಯಾಚಿಂದ. ಒಂದು ಥಾಟ್ ಬಂದ ತಕ್ಷಣವೇ ಆ ಒಂದು ಥಾಟೇ ಕತೆ ಆಗುತ್ತೆ, ಚಿತ್ರಕಥೆ ಆಗುತ್ತೆ, ಸಂಭಾಷಣೆ ಆಗುತ್ತೆ, ನಿರ್ದೇಶನ ಆಗುತ್ತೆ. ಅದಕ್ಕೊಂದು ಬೇರೆ ಥರ ಡೈಮೆನ್ಷನ್ ಓಪನ್ ಆಗ್ತಾ ಹೋಗುತ್ತೆ. ಈ ಸಿನಿಮಾದ ಸ್ಕ್ರ್ಯಾಚು ಆ ವರ್ಕ್ ಶುರು ಆದಾಗಲೇ ಒಂದು ಟ್ರಿಗರಿಂಗ್ ಪಾಯಿಂಟ್ ಆಗಿರುತ್ತೆ. ಗುರು, ಈ ಸಿನಿಮಾನ ನಾನು ಇದೇ ಕಾರಣಕ್ಕೆ ಮಾಡಬೇಕು ಅಂತ ಬಲವಾದ ಕಾರಣ ಏನಿತ್ತು ಅಂತ? ಸರ್, ಹಾನೆಸ್ಟಾಗಿ ಮಾತಾಡಬೇಕು ಅಂದರೆ ಫಸ್ಟ್ ಪಾಯಿಂಟು ಬಜೆಟ್. ಪ್ರೊಡ್ಯೂಸರು, ನನಗೆ ಯಾರೂ ಪ್ರೊಡ್ಯೂಸರ್ ಇರಲಿಲ್ಲ. ಯಾರಿಗೆ ನನ್ನ ಹತ್ರ ಬೇರೆ ಬೇರೆ ಕತೆಗಳಿದ್ದು ಎಲ್ಲ ಇದ್ದು, ಸರ್ಚ್ ಮಾಡ್ತಿದ್ದೆ, ಹೇಳ್ತಿದ್ದೆ. ಎಲ್ಲ ಒಂದು ಮಾತು ಹೇಳ್ತಿದ್ರು, ಒಂದು ಮಾಡ್ಕೊಂಬನ್ನಿ. ಫಸ್ಟು ಯಾರೂ ಕೊಡೋಕ್ಕಿರಲಿಲ್ಲ, ಬಟ್ ಒಂದು ಮಾಡ್ಕೊಂಬನ್ನಿ ಅಂತ ಹೇಳೋ. ಸರಿ, ಏನು ಮಾಡೋದು, ನಾನೇ ಮಾಡ್ತೀನಿ ಸಿನಿಮಾ. ಬಟ್ ನಮ್ಮದೊಂದು ಲಿಮಿಟ್ ಇರುತ್ತೆ. ಇದು ನನ್ನ ಕೈಲಿ ನಾನು ಅರೇಂಜ್ ಮಾಡ್ಬೋದು, ಅಥವಾ ಮನೇಲಿ ಇದೇನೋ ಅರೇಂಜ್ ಮಾಡ್ಬೋದು, ಏನೋ ಫ್ರೆಂಡ್ಸ್ ಹತ್ರ ಒಂದು ಬಜೆಟ್ ಅಂತಿರುತ್ತೆ. ಆ ಬಜೆಟಲ್ಲಿ ಏನು ಮಾಡ್ಬೋದು? ಸುಮ್ಮನೆ 10 ಲಕ್ಷ ರೂಪಾಯಿಗೆ ನಾನು ಸಿನಿಮಾ ಮಾಡಿಬಿಟ್ಟೆ, ಅಥವಾ 20 ಲಕ್ಷಕ್ಕೆ ಸಿನಿಮಾ ಮಾಡಿಬಿಟ್ಟೆ ಅಂದರೆ ಅದು ಕ್ವಾಲಿಟಿನೂ ಬರೋಲ್ಲ, ಅದು ಹೇಳ್ಕೊಳಂಗೂ ಇರೋಲ್ಲ. ಬಟ್ ಬಜೆಟು ಕಮ್ಮಿ ಇರಬೇಕು, ಕ್ವಾಲಿಟಿ ವೈಸು ಕ್ವಾಂಟಿಟಿ ವೈಸ್ ಅಷ್ಟೇ ಚೆನ್ನಾಗಿರಬೇಕು. ಈ ಥರ ಥಿಂಕ್ ಮಾಡಬೇಕಾದ್ರೆ ಸುಮ್ಮನೆ ಮಾತುಗಂದೆ ಬರೀ 24 ಅವರಲ್ಲಿ ಶೂಟ್ ಮಾಡೋಣ, ಒಂದು ದಿನಕ್ಕೆ ಮ್ಯಾಕ್ಸಿಮಮ್ ಏನು ಒಂದು 10 ಲಕ್ಷ ಖರ್ಚಾಗುತ್ತೆ, ಆಗಲಿ ಶೂಟಿಂಗು ಚೆನ್ನಾಗಿ ಮಾಡೋಣ. ಬಟ್ ಎಲ್ಲ ನಗ್ತಿದ್ರು ಹಾನೆಸ್ಟಾಗಿ. ಆಮೇಲೆ 24 ಗಂಟೆ ಇದ್ದಿದ್ದು 6 ಗಂಟೆ ಆಯಿತು, 6 ಗಂಟೆ ಇದ್ದಿದ್ದು 3 ಗಂಟೆ ಆಯಿತು. ಫೈನಲಿ ಸುಮ್ಮನೆ ಹಿಂಗೆ ಮಾತಾಡ್ತಾ ನನಗೆ ನಮ್ಮ ಕ್ಯಾಮ್ರಾಮ್ಯಾನು ಒಬ್ಬರಿದ್ದರು, ಇವಾಗಿರೋರಲ್ಲ, ಇನ್ನೊಬ್ರು ಯಾರೋ ಅಭಿಷೇಕ್ ಅಂತಿದ್ರು. ಅವರು ಒಂದು ಐಡಿಯಾ ಹೇಳಿದ್ರು, ಮತ್ತು ನೀವು ಮಾಡ್ತೀರಾ, ಒಂದು ಟೈಮ್ ಲಿಮಿಟ್ ಇಡೋಕ್ಕಿಂತ ಒಂದು ಸಿಂಗಲ್ ಟೇಕಲ್ಲಿ ಮಾಡ್ಬೋದು. ಆವಾಗ ಒಂದಷ್ಟು ಹಾಲಿವುಡ್ಡು ಫುಟೇಜಸ್ಗಳು, ಇಂಗ್ಲೀಷ್ ಸಿನಿಮಾಗಳಲ್ಲಿ ಟ್ರೈ ಮಾಡಿರುವಂಥ ಒಂದಷ್ಟು ಫುಟೇಜಸ್ಸು, ಮೇಕಿಂಗ್ ಫುಟೇಜಸ್ಸು, ಇವನ್ನೆಲ್ಲ ತೋರಿಸಿದ್ರು. ಈ ಥರ ಇರುತ್ತೆ, ಈ ಥರ ವರ್ಕ್ ಆಗುತ್ತೆ. ಅವ್ರು ಒಂದಷ್ಟು ಐಡಿಯಾಗಳು ಕೊಟ್ಟರು ನನಗೆ ಟೆಕ್ನಿಕಲಿ. ಅಂದರೆ ಕತೆ ರೆಡಿ ಇತ್ತು ಆಲ್ರೆಡಿ. ಒಂದು ದಿನಕ್ಕೆ ಶೂಟ್ ಮಾಡೋಕ್ಕೆ ಒಂದು ಮನೇಲಿ ಏನೇನು ಮಾಡ್ಬೋದು, ಒಂದಷ್ಟು ಬೆಸ್ಟ್ ಏನು ಕೊಡ್ಬೋದು ನನ್ನ ಕೈಲಿ, ಅದನ್ನೆಲ್ಲ ನಾನು ರೆಡಿ ಮಾಡಿಕ್ಕಿದ್ದೆ. ಬಟ್ ಸಿಂಗಲ್ ಟೇಕ್ ಅನ್ನೋದು ಬಂದಮೇಲೆ ಟೆಕ್ನಿಕಲಿ ಒಂದಷ್ಟು ಐಡಿಯಾಲಜೀಸ್ ನನಗೆ ಕೊಟ್ಟರು. ಅದಾದಮೇಲೆ ಓಕೆ ಹಿಂಗೆ ಮಾಡ್ಬೋದು ಅಂದಾಗ ನಾನು ದಕ್ಷ ಒಂದು ಸಲ ನೋಡಿದ್ದೆ. ನಾನು ಫಸ್ಟು ದಕ್ಷ ನೋಡಿದ್ದೆ, ಸಿಂಗಲ್ ಟೇಕ್ ಅಂತೆ, ಫಸ್ಟ್ ಟೈಮ್ ಕನ್ನಡ ಇಂಡಸ್ಟ್ರಿ ಅಂತ ಥಿಯೇಟ್ರಲ್ಲಿ ನೋಡಿದ್ದೆ ನಾನು. ಬಟ್ ಒಂದು ಒಂದು ಟೆಕ್ನಿಷಿಯನ್ ಆಗಿ ಅದನ್ನು ಆಕ್ಸೆಪ್ಟ್ ಮಾಡೋದಕ್ಕಿಂತ ಒಬ್ಬ ಆಡಿಯನ್ಸಾಗಿ ಆ ಸಿನಿಮಾ ಆಕ್ಸೆಪ್ಟ್ ಆಗಲಿಲ್ಲ ಅವತ್ತಿನ ಕಾಲಕ್ಕೆ. ಅದೊಂದು ಮೈಂಡಲ್ಲಿತ್ತು. ಇದು ಟೆಕ್ನಿಕಲಿ ಅಚೀವ್ ಆಗಿದೆ, ಬಟ್ ಆಡಿಯನ್ಸ್ಗೂ ಕಮರ್ಷಿಯಲಿ ಅಥವಾ ನಾವೇನಾದ್ರು ಮಿಕ್ಸಪ್ ಕೊಡಲೇಬೇಕಲ್ಲ, ಆ ಒಂದು ಎಲಿಮೆಂಟ್ ನನಗಿತ್ತು. ಅಂದರೆ ಎಲ್ಲಿ ಮೈನಸ್ ಆಗ್ಬೋದು, ಈ ಥರ ಸಿನಿಮಾಗಳಲ್ಲಿ ಏನು ಮೈನಸ್ ಆಗ್ಬೋದು, ಇವೆಲ್ಲ ಇತ್ತು. ಸೊ ಮತ್ತೆ ಸ್ಕ್ರಿಪ್ಟ್ ರೀವರ್ಕ್ ಸ್ಟಾರ್ಟ್ ಮಾಡ್ತಾ ಆ ಸಿಂಗಲ್ ಟೇಕ್ ಜರ್ನಿ ಅಲ್ಲಿಂದ ಸ್ಟಾರ್ಟ್ ಆಯಿತು. ಸೊ ಅದೊಂದು ಥಾಟು, ಬಜೆಟ್ ಅನ್ನೋ ಒಂದು ಥಾಟು, ಅದು ಒಂದು ದಿನಕ್ಕೆ ಬಂದು. ಬಟ್ ಏನು ಅಂದರೆ ಕ್ವಾಲಿಟಿ ವೈಸ್ ಕಮ್ಮಿ ಮಾಡಬಾರ್ದು. ನಮ್ಮ ಹತ್ರ ದುಡ್ಡಿಲ್ಲ ಅಂದ್ಬಿಟ್ಟು ನಾವು ಸಿನಿಮಾ ಮಾಡಬೇಕು ಅಂತ ಮಾಡೋದಲ್ಲ. ನಾವು ಸಿನಿಮಾ ಮಾಡಿದ್ರೆ ಅದು ಇಂಡಸ್ಟ್ರಿಗೆ ಹೆಲ್ಪ್ ಆಗಬೇಕು, ನಮ್ಮನ್ನು ಇಂಡಸ್ಟ್ರಿಗೆ ಗುರುತಿಸ್ಬೇಕು. ಆ ಒಂದು ರೀಸನ್ನು ಇವತ್ತು ಸಿಂಗಲ್ ಟೇಕ್ ಅನ್ನೋದು ಒಂದು ದೊಡ್ಡ ಮೆಟ್ಟಲಾಗಿ ಎಲ್ರಿಗೂ ಮಾತಿಗೆ ಸಿಕ್ಕಿದೆ. ಅಂದರೆ ನನ್ನ ಸಿನಿಮಾ ಬಂದು ಹೋಗೋ ಸಿನಿಮಾ ಸ್ಥಳದಲ್ಲಿ ನಿಲ್ಲಬಾರ್ದು, ವಿಶೇಷವಂತ ಸ್ಥಾನದಲ್ಲಿ ನಿಲ್ಲಬೇಕು ಅಂತ. ಹೌದು. ಈ ಯಾಕೆ ಪ್ರತಿಯೊಬ್ಬ ಡೈರೆಕ್ಟ್ರು ಈ ವಿಶೇಷ ಅನ್ನೋದು ಹಿಂದೆನೇ ಬೆನ್ನತ್ತಾರೆ ಯಾಕೆ? ಸರ್, ಅಂದರೆ ಬೇರೆಯವ್ರದ್ದು ಬಗ್ಗೆ ನಾನು ಮಾತಾಡೋಕ್ಕೆ ಹೋಗಲ್ಲ, ನಾನು ಚಿಕ್ಕವನು. ಬಟ್ ನನಗೇನು ಅಂದರೆ ಹಾನೆಸ್ಟಾಗಿ ಹೇಳಬೇಕು ಅಂದರೆ, ನನ್ನ ಇಂಡಸ್ಟ್ರಿಗೆ ಡೈರೆಕ್ಟ್ರ್ ಆಗಿದ್ದೇ ಒಂದು ಮಿರಾಕಲ್ಲು. ನಾನು ಒಂದು ಚಾಲೆಂಜ್ ಮೇಲೆ ಡೈರೆಕ್ಟ್ರ್ ಆಗಿದ್ದು. ನಿಮ್ಗೆ ಆಲ್ರೆಡಿ ಹೇಳಿದ್ದೆ. ನನ್ನ ಫ್ರೆಂಡ್ ಯಾರೋ ತೆಲುಗು ಕನ್ನಡ ಸಿನಿಮಾಗೆ ತುಂಬ ಮಾತಾಡೋನು, ತೆಲುಗು ಅವನು PU ಓದಬೇಕಾದ್ರೆ ಅವ್ನಿಗೊಂದು ಮಾತು ಹೇಳಿದ್ದೆ ನಾನು, ಇಂಡಸ್ಟ್ರಿಗೆ ನಾನು ಬರ್ತೀನಿ, ನಾನು ಡೈರೆಕ್ಟ್ರ್ ಆಗ್ತೀನಿ, ಸಿನಿಮಾ ಮಾಡ್ತೀನಿ ನೋಡು, ಇಂಡಸ್ಟ್ರಿ ತಿರುಗಿ ನೋಡು. ಬಟ್ ಅದು ನಾನು ಬರೋಕ್ಕೆ ಮುಂಚೆನೇ ಇಂಡಸ್ಟ್ರಿ ಬೇರೆ ಲೆವೆಲ್ಗೆ ಹೊಂಟೋಯ್ತು. ಅದು ದೊಡ್ಡವ್ರು ತೊಗೊಂಡೋಗ್ಬಿಟ್ಟಿದ್ದಾರೆ. ಬಟ್ ನನಗೊಂದು ಇರುತ್ತಲ್ಲ, ನನಗೋಸ್ಕರ ಸಿನಿಮಾ ಮಾಡಿಲ್ಲ ಸರ್. ನಾನು ಹಾನೆಸ್ಟಾಗಿ ಹೇಳ್ತೀನಿ,
ಇದು ನಾಟಕಕ್ಕೋ ಅಥವಾ ಏನೋ ಇಂಟರ್ವ್ಯೂಲಿ ಕೂತಿದ್ದೀನಿ ಅಂತನೋ ಅಲ್ಲ, ನಾನು ಸಿನಿಮಾ ಮಾಡಿರೋದು ಕನ್ನಡಕ್ಕೆ, ಇನ್ನು ಮುಂದೆ ಮಾಡೋದನ್ನು ಕನ್ನಡಕ್ಕೆ. ಕನ್ನಡ ಸಿನಿಮಾಗಳು ಪ್ರತಿಯೊಂದು ಕಡೆ ನಿಂತ್ಕೋಬೇಕು, ಅದು ಕನ್ನಡದಲ್ಲಿ ನಿಂತ್ಕೋಬೇಕು, ಅದು ನನ್ನ ಆಸೆ. ಅದಕ್ಕೋಸ್ಕರ ನಾನು ಒಂದಷ್ಟು ದೊಡ್ಡದಾಗಿ ಯೋಚನೆ ಮಾಡ್ತೀನಿ ಅಷ್ಟೇ. ಏನಾದರೂ ಆಗದಿರೋದು ಮಾಡೋಣ, ತಿರುಗಿ ನೋಡೋ ಥರ ಮಾಡೋಣ, ಒಂದು 4 ಜನ ಮಾತಾಡೋ ಥರ ಮಾಡೋಣ ಅಷ್ಟೇ. ಯಾವುದು ಒಂದು ಹಾನೆಸ್ಟ್ ಆನ್ಸರ್ ಅದು. ಮೇಲಾಗಿ ಯೂಶಲಿ ಒಬ್ಬ ನಿರ್ದೇಶಕನಿಗೆ ತಾನು ಮಾಡಬೇಕಂತ ಸಿನಿಮಾದ ಆ ಒಂದು ವಿಷಯ ಪಿಚ್ ಮಾಡಬೇಕು ಅಂತಂದರೆ ಆಬ್ವಿಯಸ್ಲಿ ನಿರ್ಮಾಪಕರು ಬೇಕು. ಸೊ ಎಷ್ಟೋ ಜನ ನಿರ್ದೇಶಕರ ಒಂದು ಹಿಸ್ಟ್ರಿ ನೋಡಿದಾಗ ನಾವು ಅವರು ತಾವು ಮಾಡ್ಕೊಂಡಂತಹ ಕಥೆನ ಸಿನಿಮಾ ರೂಪಕವಾಗಿ ತೆಗೆದುಕೊಳ್ಳೋದಕ್ಕೆ ಸುಮಾರು ವರ್ಷ ಟೈಮ್ ತೊಗೊಂಡ್ರು, ಎಷ್ಟೋ ಜನಕ್ಕೆ ಈಸಿಯಾಗಿ ಸಿಕ್ಕರು. ಇಲ್ಲಿ ಅಮ್ಮನೇ ನಿಮಗೆ ಸಪೋರ್ಟ್ ಮಾಡ್ತಾರೆ, ಅಪ್ಪ ನಿಮ್ಗೆ ಸಪೋರ್ಟ್ ಮಾಡ್ತಾರೆ, ಹಣದ ಸಹಾಯ ಮಾಡ್ತಾರೆ, ನಿರ್ಮಾಪಕ ಸ್ಥಾನದಲ್ಲಿ ನಿಂತ್ಕೋತಾರೆ. ಇದು ತುಂಬ ರೇರ್ ಕಾಂಬಿನೇಷನ್, ತುಂಬ ಕಡೆ ಘಟಿಸೋದಿಲ್ಲ, ಅಂದರೆ ಎಲ್ಲರ ಲೈಫಲ್ಲಿ ಈ ಥರ ಆಗೋದಿಲ್ಲ. ಈ ವಿಷಯಕ್ಕೆ ನೀವೇನು ರಿಪ್ಲೈ ಮಾಡ್ತೀರಾ? ನಾನು ಆಲ್ರೆಡಿ ಹಿಂದೆನೂ ಹೇಳಿದ್ದೀನಿ, ನಾನು ಅವ್ರ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ ಸರ್. ಅದು ಏನೋ ಒಂಥರ ತೋರಿಕೆ ಆಗ್ಬೋದು, ನಾನು ಮಾತಾಡೋಕ್ಕೆ ಹೋಗಲ್ಲ. ಬಟ್ ನಾನು ನಮ್ಮ ಅಮ್ಮಂಗೂ ಅವತ್ತು ಅದೇ ಹೇಳಿದ್ದು, ಮಗ ಅಂತ ದುಡ್ಡು ಹಾಕ್ಬೇಡ, ಈ ಥರ ಮಾಡ್ತೀನಿ, ದುಡ್ಡು ಹಾಕು. ನಮ್ಮ ಅಪ್ಪಂಗೆ ಗೊತ್ತಿಲ್ಲದೆ ಪಾಪ ಅವರು ಕೊಟ್ಟರು, ಬಟ್ ಅವ್ರ ಬಗ್ಗೆ ನಾನು ಏನು ಮಾತಾಡೋಕ್ಕೆ ಹೋಗಲ್ಲ. ಅದೊಂದು ಟೈಮ್ ಬರುತ್ತೆ, ಅವಾಗ ಮಾತಾಡ್ತೀನಿ. ಓಕೆ, ಈ ಒಂದು ಕಾಂಬಿನೇಷನ್ ತುಂಬ ಇರಲ್ವಾ? ಅಂದರೆ ಅಮ್ಮ ಪ್ರೊಡ್ಯೂಸರು, ಮಗ ಡೈರೆಕ್ಟ್ರು, ಅಮ್ಮ ಪ್ರೊಡ್ಯೂಸರು, ಮಗ ಹೀರೋ. ಇದು ನಮಗೆ ರಾಜ್ಕುಮಾರ್ ಪರ್ವತಮ್ಮ, ಪುನೀತ್ ರಾಜ್ಕುಮಾರ್, ಶಿವರಾಜ್ಕುಮಾರ್ ಇವರು ನೆನಪು ಮಾಡುತ್ತೆ. ಅವ್ರನ್ನ ನೋಡ್ಕೊಂಡು ಬೆಳೆದಿರೋನು, ಎಲ್ಲೋ ಒಂದು ಕಡೆ ಅವ್ರ ಅಭಿಮಾನಿಯಾಗಿ, ಅದೇ ವಿಜಯಲಕ್ಷ್ಮಿ ರಾಮೇಗೌಡ, ಈ ಕಡೆ ಮುತ್ತುರಾಜ್ ಅಷ್ಟೇ. ಆಮೇಲೆ ಅಪ್ಪ ಅಣ್ಣವ್ರ ಫ್ಯಾನು, ಅಮ್ಮ ಅಂಬರೀಷ್ ಅಣ್ಣನ ಫ್ಯಾನು. ಹೌದು, ದಿಗ್ಗಜರದೇ ಒಂದು ಲೆಗಸಿ ನೋಡ್ಕೊಂಡು ಬಂದಂಥವ್ರು ನಿಮ್ಮ ಫ್ಯಾಮಿಲಿ ಆಗಾರೆ. ಇಲ್ಲ, ನನಗೆ ಸಿನಿಮಾ ಟಚ್ ಕೊಟ್ಟಿದ್ದೆ ನಮ್ಮಪ್ಪ. ಅದು ಇವತ್ತು ಒಪ್ಪಲ್ಲ ನಮ್ಮಪ್ಪ, ಬಟ್ ಆ ಟಚ್ ಸಿಕ್ಕ ರೀಸನ್ನೇ ಇಲ್ಲ, ನನ್ನಿಂದ ಅಲ್ಲ ನಿಂಗೆ ಬಂದಿರೋದು ಅಂತ ವಾದ ಮಾಡ್ತಾರೆ. ಬಟ್ ಆ್ಯಕ್ಚುಲಿ ನಾನು ನಮ್ಮಪ್ಪ ಬಬ್ರುವಾಹನ ಡೈಲಾಗ್ನ ಚೆನ್ನಾಗಿ ಮಾಡ್ತೀವಿ. ನಾನು ಡೈಲಾಗ್ ಹೊಡಿತೆ. ಅದು ನಮ್ಮಪ್ಪ ನನಗೆ ಡೈಲಾಗ್ಗಳು ಕಳಿಸೋರು, ಹಾಡುಗಳು ಕಳಿಸೋರು. ಅವ್ರಿಗೆ ಹಾಡುಗಳಂದರೆ ಭಾಳ ಇಷ್ಟ, ಕಲಿಸೋರು. ಸೊ ನನಗೆ ಅದು ಅಲ್ಲಿಂದನೇ ಕನೆಕ್ಟ್ ಆಗಿದ್ದು. ನಾನು ಸಿನಿಮಾ ನೋಡ್ತಿದ್ದೆ ನಿಜ, ಬಟ್ ನಾನು ಸಿನಿಮಾಗೆ ಬರಬೇಕು, ನಾನು ಸಿನಿಮಾ ಮಾಡಬೇಕು ಅನ್ನೋಕ್ಕೆ ರೀಸನ್ನೇ ನಮ್ಮಪ್ಪ. ನನಗೆ ಡೈಲಾಗ್ ಕಲಿಸಿದ್ದೆ ಅವರು. ಹಿರಣ್ಯಕಶ್ಯಪುದು ಹರಿ ಅಂತ ಒಂದು ಡೈಲಾಗ್ ಇದೆ, ಅದನ್ನು ಕಲಿಸಿದ್ದೆ ನಮ್ಮಪ್ಪ ನನಗೆ. ಸೊ ಅದೆಲ್ಲ ಒಂದು ನೆನಪುಗಳಿದ್ದಾವೆ. ನಮ್ಮಪ್ಪ ನನಗೆ, ನೀನು ಅಂದರೆ ಎಲ್ಲೋ ಟ್ರಿಪ್ ಹೋದಾಗ, ಎಲ್ಲರೂ ಫ್ಯಾಮಿಲಿ ಟೈಮ್ ಸಿಕ್ಕಿದಾಗ ನಮ್ಮಪ್ಪ ಅರ್ಜುನನ ಡೈಲಾಗು, ನನ್ನ ಬೊಬ್ರು ಅವನೊಂದು ಡೈಲಾಗ್ ಹೇಳೋದು, ಇದೆಲ್ಲ ಒಂದಷ್ಟು ಇದೆ. ಅದರಿಂದನೇ ನನಗೆ ಸಿನಿಮಾ ಕಲೆ ಅಂತಂದರೆ ಎಲ್ಲೋ ಆಸಕ್ತಿ ಹುಟ್ಟಿದ್ದು. ಸೊ ಈ ಥರ ನನಗೆ ಆಲ್ಮೋಸ್ಟ್ ನಮ್ಮಪ್ಪ ಥಿಯೇಟ್ರ್ ಕರ್ಕೊಂಡು ಹೋಗ್ತಿದ್ದು ಬರೀ ಪುನೀತ್ ಸಿನಿಮಾಗೆ, ಅಪ್ಪು ಸರ್ ಸಿನಿಮಾಗೆ ಬರೀ ಕರ್ಕೊಂಡು ಹೋಗ್ತಿದ್ದಿದ್ದು ನನಗೆ. ಅದು ಬಿಟ್ಟು ಬೇರೆ ಸಿನಿಮಾಗಳಿಗೆ ಥಿಯೇಟ್ರೇ ಹೋಗಿಲ್ಲ ನಾವು. ಆಮೇಲೆ ನಾನು ಬುದ್ಧಿ ಬಂದಮೇಲೆ ಪ್ರತಿ ಸಿನಿಮಾ ನೋಡೋಕ್ಕೆ ಬಂದೆ. ನಂಗೆ ಸಿನಿಮಾ ಇಲ್ಲ, ಈ ಸಿನಿಮಾ ನೋಡ್ತೀನಿ, ಈ ಸಿನಿಮಾ ನೋಡ್ತೀನಿ ಅಂತ. ಸೊ ಅಲ್ಲಿಂದನೇ ಬಂದಿದ್ದು ನನಗೆ, ತಂದೆಯಿಂದನೇ ಆ ಕಲೆ ಬಂದಿರೋದು. ಓಕೆ, ಆದರೂ ಅಂದರೆ ಬೇಡ ಅನ್ನೋವಂಥದ್ದು ಏನಕ್ಕೆ ಬರ್ತಿತ್ತು ಮಧ್ಯೆ ಅಲ್ಲಿ? ಅಂದರೆ ಕಷ್ಟ ಅಂತನೋ ಅಥವಾ ಏನು? ಇಲ್ಲ, ಅಂದರೆ ನಮ್ಮ ಅಪ್ಪಂಗೆ ಅವರು ಒಂದು ಟೈಮಲ್ಲಿ ಟ್ರೈ ಮಾಡಿದ್ರೋ ಇಲ್ಲ ಬೇರೆಯವ್ರದ್ದು ನೋಡಿದ್ರೋ ಗೊತ್ತಿಲ್ಲ, ಬಟ್ ಅವ್ರಿಗೊಂದು ಭಯ ಅನ್ನೋದಿತ್ತು. ನಮ್ಮ ಅಪ್ಪಂಗೆ ಆಗುತ್ತಾ ಸಿನಿಮಾ ನಮ್ಗೆ? ಅಂದರೆ ನಮ್ಮಪ್ಪ ಒಂದಷ್ಟು ಏರಿಳಿತಗಳನ್ನ ನೋಡಿದರು. ಸೊ ಬೇಡ, ಅದು ಸುಮ್ಮನೆ. ಅಂದರೆ ತುಂಬ ಕಷ್ಟ ಅನ್ನೋದು ನಮ್ಮ ಅಪ್ಪಂಗೆ ತುಂಬ ಚೆನ್ನಾಗಿ ಗೊತ್ತಿತ್ತು. ಯಾರಿಗೇನು ಗೊತ್ತಿತ್ತೋ ನಮ್ಮ ಅಪ್ಪಂಗೆ ತುಂಬ ಚೆನ್ನಾಗಿ ಗೊತ್ತಿದ್ದು, ಇದು ರಿಸ್ಕು. ಬಟ್ ನಮಗೇನು ಅಂದರೆ ಇಲ್ಲ, ನಾವು ಮಾಡಬೇಕು. ಅದೊಂದೇನೋ ಎಂಗೇಜು, ಫೈಯರ್ ಅಂತಾರಲ್ಲ, ಹಂಗೆ ಆ ಏಜಲ್ಲಿ ಅದು ಫೈಯರು ಮಾಡಿಸ್ಬಿಟ್ಟಿದೆ. ಮೋಸ್ಟ್ಲಿ ಅವ್ರ ಏಜ್ಗೆ ಹೋದ್ಮೇಲೆ ಇಷ್ಟೆಲ್ಲ ರಿಸ್ಕ್ ತೊಗೋತೀವೋ ಇಲ್ಲೋ ಗೊತ್ತಿಲ್ಲ. ಈ ಎಂಗೇಜಲ್ಲಿ ಏನೋ ಒಂದು ರಿಸ್ಕು ತೊಗೊಂಬಿಟ್ಟಿದ್ದೀವಿ, ಮುಂದೆ ಹೋಗ್ಬೇಕಷ್ಟೆ. ವೆರಿ ನೈಸ್. ನಾನು ನಿಮ್ಮ ತಾಯಿಯವ್ರನ್ನ ಮಾತಾಡ್ಸ್ಬೇಕಾದ್ರೆ ಕೇಳಿದೆ, ನನ್ನ ಮಗ ಡೈರೆಕ್ಟ್ರ್ ಆಗಬೇಕು ಅನ್ನೋ ಕಾರಣಕ್ಕೆ ದುಡ್ಡು ಹಾಕಿದ್ರು, ಮಗ ಅಂತ ಹಾಕಿದ್ರು, ಏನಕ್ಕೆ ಹಾಕಿದ್ರಿ ಅಂತ. ಇಲ್ಲ ಸರ್, ಮಗನಿಗೋಸ್ಕರ ಆಗಿದೆ ಅಂದರು. ಅಂದರೆ ಇಟ್ಸ್ ಆಲ್ ಅಬೌಟ್ ಎಮೋಷನ್ಸ್, ಇಟ್ಸ್ ಆಲ್ ಅಬೌಟ್. ಅಂದರೆ ಒಂದು ಕಡೆ ಇಲ್ಲಿ 2 ಅರ್ಥ ಬರುತ್ತೆ. ನನ್ನ ಮಗ ನಿರ್ದೇಶಕ ಆಗಬೇಕು ಅನ್ನೋಂತಹ ಕನಸಿಗೆ ನೀರು ಹಾಕುವಂತಹ ತಾಯಿ, ಎರಡನೇದು ನನ್ನ ಮಗನೇ ಅಲ್ವಾ, ಮಾಡಲಿ. ಇದನ್ನು ಹೇಗೆ ನೀವು ರಿಸೀವ್ ಮಾಡ್ತೀರಿ? ಅದೇ ಸರ್, ಅವಾಗಲೇ ಹೇಳಿದ್ನಲ್ಲ, ಮಾತಾಡಿದ್ರೆ ತಪ್ಪಾಗುತ್ತದು ಅಥವಾ ಏನೋ ತೋರಿಕೆ ಆಗ್ಬೋದು. ಬಟ್ ಹಾನೆಸ್ಟ್ಲಿ ಬ್ಲೆಸ್ಡ್ ಅನ್ಬೇಕಷ್ಟೆ. ಅದೇನೋ ಕೆಲವೊಬ್ಬರಿಗೆ ದೇವ್ರ ರೂಪದಲ್ಲಿ ಎಲ್ಲರೂ ಹೇಳ್ತಾರಲ್ಲ, ಇವಾಗ ತಂದೆ ತಾಯಿನೇ ದೇವರು, ಇನ್ನೊಂದು ಅದು ರಿಯಾಲಿಟಿನೇ. ಅದು ತಂದೆ ತಾಯಿನೇ ದೇವ್ರು. ಯಾಕೆಂದರೆ ಇವತ್ತು ಅವರು ಜನ್ಮ ಕೊಟ್ಟಿದ್ದಕ್ಕೆ, ಬೆಳೆಸಿದ್ದಕ್ಕೇ ಇವತ್ತು ನಾವು ಡೈರೆಕ್ಟ್ರೋ, ಆರ್ಟಿಸ್ಟೋ ಅಥವಾ ಬೇರೆ ಇಂಜಿನಿಯರು, ಡಾಕ್ಟ್ರು ಏನೇ ಆಗಬೇಕು ಅಂದರೂ ಅವ್ರಿಗೆ ಜನ್ಮ ಕೊಡಬೇಕು, ಫಸ್ಟು ಸಾಕಬೇಕು, ನಮ್ಮನ್ನೊಂದಷ್ಟು ಪೋಷಣೆ ಮಾಡಬೇಕು. ಅವ್ರು ದೇವರೇ ಅಲ್ವಾ. ಸೊ ನಮಗೆ, ನನ್ನ ಆಸೆ ಕನಸಿಗೆ ಯಾರೋ ದೇವ್ರ ರೂಪದಲ್ಲಿ ಬರ್ತಾರೆ ಅನ್ನೋದಕ್ಕಿಂತ ರಿಯಾಲಿಟಿಲಿರೋ ದೇವರೇ ನನಗೆ ಜೊತೆಲಿ ನಿಂತ್ಕೊಂಡು ನಡ್ಸ್ಕೊಂಬಂದಿದ್ದಾರೆ ಅಷ್ಟೇ. ಇವತ್ತು ನನಗೆ ಎಷ್ಟೋ ಜನ ಹೇಳೋದಕ್ಕಿಂತ ನಾನೇ ಅಂದ್ಕೊಂಡಿರೋದು,
ನಾನು ಸಿಂಗಲ್ ಟೇಕಲ್ಲಿ ಅಂದ್ಕೊಂಡಿದ್ದನ್ನು ಅಚೀವ್ ಮಾಡೋಕ್ಕೆ ರೀಸನ್ ಅವ್ರ ಬ್ಲೆಸ್ಸಿಂಗ್ಸು. ಅಂದರೆ ನನಗೆ ಎಷ್ಟಿತ್ತೋ, ನನಗೆ ನಾನು ಸೆಟ್ ಒಳಗಡೆ ಇದ್ದೆ ಅವತ್ತು ಸಿಂಗಲ್ ಟೇಕ್ ನಡೆಯೋ ದಿನ ನಮ್ಮದು ಶೂಟ್ ನಡೀತಿತ್ತು. ನಮ್ಮಮ್ಮ ಆಚೆ ಇದ್ದರು. ನನಗೆ ಎಲ್ಲ ಮುಗಿಸಿ ಎಲ್ಲ ಅದು ಫೈನಲ್ ಎಲ್ಲ ಓಕೆ ಆದಮೇಲೆ ನನಗೆ ಆಚೆ ಬಂದಮೇಲೆ ಒಬ್ಬರು ಯಾರೋ ಟೆಕ್ನಿಷಿಯನ್ಸ್ ಹೇಳ್ತಿದ್ರು, ಸರ್ ಆನೆಸ್ಟ್ಲಿ ನಿಮ್ಮ ಅಮ್ಮಂಗೆ ಥ್ಯಾಂಕ್ಸ್ ಹೇಳಬೇಕು, ಸಿಂಗಲ್ ಟೇಕ್ ನಿಮ್ಮ ಅಮ್ಮನಿಂದ ಆಗಿದ್ದು. ಯಾಕಪ್ಪ ಅಂದೆ, ಇಲ್ಲಿ ಫುಲ್ಲು ಅವರು ಅದನ್ನೇ ಬೇಡ್ಕೊತಾ ಇದ್ರು, ಆಗ್ಬಿಡ್ಲಿ. ಅವರು 2.5 ಗಂಟೆ ನಾವಲ್ಲಿ ಎಷ್ಟು ಒಳಗಡೆ ಕಿರ್ಚಾಡ್ಕೊಂಡು ಕೂಗಾಡ್ಕೊಂಡು ಕಷ್ಟ ಬಿದ್ದಿದ್ದು, ಇವ್ರು ಆಚೆ ಅಷ್ಟು ಇಲ್ಲಿ ದೇವ್ರನ್ನ ಬೇಡ್ಕೊಂಡಿದ್ದಾರೆ. ಅವ್ರ ದೇವ್ರನ್ನ ಅವ್ರು ಕೇಳಿರೋದು, ಆ ದೇವ್ರು ಅವರು ನನಗೆ ಅವರೇ ದೇವರು. ಸೊ ಅವರು ನನಗೆ ಹೆಲ್ಪ್ ಮಾಡಿದ್ದಾರೆ ಅಷ್ಟೇ. ಆ ದೇವ್ರ ಜೊತೆಲಿ ನಿಂತಿದ್ದಾರೆ. ಅಂದರೆ ಬಹುಶಃ ನಿಮ್ಮ ಈ ಸಿನಿಮಾಗೆ ನಿಮ್ಮ ತಾಯಿಯವರು, ನಿಮ್ಮ ತಂದೆಯವರು ಅಥವಾ ನಿಮ್ಮನ್ನು ನಂಬಿದಂಥ ಜನ ಮುಂದೆ ಬರದೇ ಹೋಗಿದ್ದರೆ ಮೇ ಬಿ ಸ್ವಲ್ಪ ಲೇಟ್ ಆಗ್ತಿತ್ತು ಅನ್ಸೋದಲ್ಲ ಸಿನಿಮಾ ನಿಮ್ಮ ಮಾಡೋದು? ಹೌದು ಸರ್, ಅಲ್ವಾ? ಅಂದರೆ ಸಿನಿಮಾ ಅಂತೂ ಮಾಡ್ತಿದ್ದೆ, ಬಟ್ ನಮ್ಮ ಅಪ್ಪ ಅಮ್ಮ, ಅದರಲ್ಲೂ ನಮ್ಮಮ್ಮ ನನಗೆ ಬೈಕೊಂಡು ಅಂದ್ಕೊಂಡು ಏನೋ ಮಾಡ್ಕೊಂಡು ನಂಗೆ ಸಪೋರ್ಟ್ ಮಾಡಿಲ್ಲ ಅಂದರೆ ಇನ್ನೂ ತುಂಬ ಲೇಟ್ ಆಗುತ್ತೆ. ಅಂದರೆ ನಾನು ಯಾಕೆ ಈ ಪ್ರಶ್ನೆ ಕೇಳಿದೆ ಅಂದರೆ, ಈ ಥರದ ಪ್ರಯತ್ನಕ್ಕೆ ಅಂದರೆ ಎಂತೆಂಥ ಅದ್ಭುತವಾದಂತಹ ಕತೆಗಳೇ ಕೆಲವೊಂದಷ್ಟು ವರ್ಷ ತೊಗೊಳ್ತವೆ ಸಿನಿಮಾ ಆಗೋದಕ್ಕೆ, ಅದು ನಿಮ್ಮ ಗಮನಕ್ಕೂ ಬಂದಿರುತ್ತೆ. ಬಟ್ ಈ ಥರದ್ದು ಸಿಂಗಲ್ ಟೇಕ್ ಸಿನಿಮಾ, ಹೊಸ ಡೈರೆಕ್ಟ್ರು, ಹೊಸ ಕಲಾವಿದರು ಇವ್ರನ್ನ ಇಟ್ಕೊಂಡು ಒಂದು ಸಿನಿಮಾ ಮಾಡಬೇಕು ಅಂತ ಯಾರೋ ಒಬ್ಬ ಪ್ರೊಡ್ಯೂಸರ್ ಬರಬೇಕು ಅಂದರೆ ಹಿ ಮಸ್ಟ್ ಹ್ಯಾವ್ ಥಿಂಕ್ ಇನ್ ಅ ಲಾಟ್ ವೇ. ಹೌದು, ಆಗುತ್ತೆ. ಇಲ್ಲಿ ನಿಮಗೆ ಪ್ಲಸ್ ಆಯ್ತು ಅನ್ಸುತ್ತಲ್ಲ ಅಮ್ಮನ ಒಂದು ಸಪೋರ್ಟ್? ಹಾಂ ಸರ್, ಖಂಡಿತ ಪ್ಲಸ್ ಆಯಿತು. ನನ್ನ ಹಾನೆಸ್ಟಿಗೆ, ನನ್ನ ಸ್ಟ್ರಗಲ್ಗೆ ಯಾರೋ ಬಂದು ನನಗೆ ರೀಚ್ ಆಗದೇ ಇರೋ ಒಂದು ರೀಸನ್ನಲ್ಲಿ ನನಗೆ ನಮ್ಮ ಅಪ್ಪ ಅಮ್ಮ ಬಂದು ಅದನ್ನು ನಿಂತ್ಕೊಂಡಿದ್ದು ತುಂಬ ಹೆಲ್ಪ್ಫುಲ್ ಆಯಿತು. ಓಕೆ, ಇಂಡಸ್ಟ್ರಿಯ ಟಾಕ್ ಹೇಗಿದೆ ಅಂದರೆ ಒಂದಷ್ಟು ಜನ ನಿಮ್ಮ ಸಿನಿಮಾ ಬಗ್ಗೆ ಕೇಳ್ತಾರೆ, ಸಿಂಗಲ್ ಟೇಕ್ ಸಿನಿಮಾ, ಈ ಥರದ ಹೊಸ ಟೀಮು, ಮುತ್ತುರಾಜನ್ ಅಂತ ಒಬ್ಬ ಡೈರೆಕ್ಟ್ರು ಈ ಥರದ ಪ್ರಯತ್ನ ಮಾಡಿದ್ದಾನೆ, ಸಿನಿಮಾ ರಿಲೀಸ್ ಆಗ್ತಾಯಿದೆ, ಒಂದಷ್ಟು ವಿಷಯಗಳನ್ನು ಕೇಳಿರ್ತೀರಿ ನೀವು. ಹೇಗಿದೆ ಟಾಕು ಜನರಲ್ ಆಗಿ ನೀವು ಕಂಡಂಥ ಸತ್ಯ? ಈ ಸಿನಿಮಾನ ಯಾರೂ ನಂಬಿಲ್ಲ, ಹಾನೆಸ್ಟ್ಲಿ ಯಾರೂ ನಂಬಿಲ್ಲ ಈ ಸಿನಿಮಾ ಆಗೋಕ್ಕೆ ರೀಸನ್ನೇ ಅದು. ಯಾರು ನಂಬದೇ ಇರೋದೇ ಈ ಸಿನಿಮಾ ರೀಸನ್. ಏನು ನಂಗೆ ಅರ್ಥ, ಈ ಕಾನ್ಸೆಪ್ಟ್ ಅಂತ ವಿಚಿತ್ರವಾಗಿದೆ. ಈಗ ನಾನೇನು ನಿಮ್ಗೆ ಹೇಳ್ತೀನಿ 10 ರೂಪಾಯಿ ಕೊಡ್ತೀನಿ ಅಂತ, 10 ರೂಪಾಯಿ ಕೊಡಲ್ಲ ಅಂತ ನೀವು ನಂಬಲ್ಲ ಅಂದಾಗಲೇ ನಿನ್ನ ಕೈಲಿ ಆಗಲ್ಲ ಅಂದಾಗಲೇ ನಮ್ಗೆ ಆ ಆಟ ಬರೋದು. ತುಂಬ ಜನನ ಕೇಳಿದ್ದೀನಿ ನಾನು, ತುಂಬ ಜನಕ್ಕೆ, ಎಷ್ಟು ಜನ ಡೈರೆಕ್ಟರ್ಗಳು ನನಗೆ ಗೊತ್ತಿದ್ದಾರೋ ಅವ್ರಿಗೆಲ್ಲ ಹೋಗಿ ಕೇಳಿದ್ದೀನಿ. ಎಲ್ಲರೂ ಬಾಯಲ್ಲಿ ಒಂದೇ ಬರ್ತಿದ್ದು, ಏಜ್ ಎಷ್ಟು ನಿಂದು ಅನ್ನೋರು. ನಾನು ಈ ಥಾಟ್ ಹೇಳಿದಾಗ 22 ವರ್ಷ ನನಗೆ. ನಡಿ ಮನೆಗೆ ಫಸ್ಟು. ಅವಾಗ ಇನ್ನೊಂದು ಸ್ವಲ್ಪ ದಾಡಿ ಮೀಸೇನೂ ಬಂದಿರಲಿಲ್ಲ. ಇವಾಗ ಒಂಚೂರು ದಾಡಿ ಬಿಡ್ತಾ ಇದ್ದೀನಿ. ಅವಾಗ ಅದೂ ಇಲ್ಲ. ಆಮೇಲೆ ನಮ್ಮ ಮನೇಲಿ ಕ್ಲೀನ್ ಶೇವ್ ಮಾಡಬೇಕು. ಸೊ ಹಂಗೆ ಎಲ್ಲರೂ ನನ್ನನ್ನು ಒಂದು ಸೈಡಿಗೆ ಕಳಿಸ್ಬಿಡೋರು, ಮಗ ಸುಮ್ಮನೆ ಸಿನಿಮಾ ಮಾಡ್ತಾನಂತೆ, ಸಿನಿಮಾ ಮಾಡು ಸಿಂಗಲ್ ಟೇಕ್ ಅಂತ ನಡಿ ಅಂತ. ಅದೊಂದು ಹಠ ನನಗೆ. ಯಾಕಾಗಲ್ಲ ನಾನು ಮಾಡ್ತೀನಿ ಅನ್ನೋದು. ಬಟ್ ಒಂದು ನನಗೆ ಖುಷಿ ಇರೋದು, ತೃಪ್ತಿ ಇರೋದೇನೆಂದರೆ, ಎಷ್ಟು ಜನ ನಿನ್ನ ಕೈಲಿ ಆಗಲ್ಲ ಅಂದಿದ್ರು ಅಷ್ಟು ಜನ ಯಾವ ಥಿಯೇಟ್ರು ಅಂತ ಕೇಳ್ತಿದ್ದಾರೆ. ಅದು ಒಂದು ಜರ್ನಿ ಇದೆಯಲ್ಲ, ಅದು ತೃಪ್ತಿ ಕೊಟ್ಟಿದೆ ನನಗೆ. ಜನರು ಎಂಟರ್ಟೈನ್ ಆಗ್ತಾರೆ, 100% ಎಂಟರ್ಟೈನ್ ಆಗ್ತಾರೆ ಜನಕ್ಕೆ. ಆಮೇಲೆ ನಾನು ಹೇಳೋದು, ಹೊಸಬ ಏನು ಮಾಡಿರ್ಬೋದು ಇವನು, ಇದೆಲ್ಲ ಬಿಟ್ಬಿಡಿ. ನೀವು ಕಾಮನ್ನಾಗಿ ಸಿನಿಮಾ ನೋಡಬೇಕು ಅನಿಸಿದ್ರೆ, ನಿಮಗೆ ಯಾವ ಸಿನಿಮಾ ಇದೆ ಅಂತ ಬಂದಾಗ ಹೆಂಗೆ ಮೇಲೆ ಕಾಣಿಸಿದ್ರೆ ಒಂದ್ಸಲಿ ಒಂದು ಸಿನಿಮಾ ನೋಡಿ. ನಿಮಗೆ ನಾನು ಕೊಟ್ಟ ಕಾಸಿಗೆ ಮೋಸ ಇದೆಲ್ಲ ಹೇಳಲ್ಲ. 2.5 ಗಂಟೆ ನಿಮಗೆ ಸ್ಟಾರ್ಟಿಂಗ್ 10 ನಿಮಿಷ ಹಾನೆಸ್ಟಾಗಿ ಕಷ್ಟ ಆಗುತ್ತೆ ನಿಮಗೆ. ಅಂದರೆ ಹೊಸ ಇದು ಕ್ಯಾಮ್ರಾ ಒಂದೇ ಮೂವ್ ಆಗ್ತಾ ಇರುತ್ತೆ, ಏನು ಅರ್ಥ ಆಗ್ತಿರಲ್ಲ ಸ್ಟಾರ್ಟಿಂಗ್ 10 ನಿಮಿಷ. ಬಟ್ ಆ 10 ನಿಮಿಷ ನೀವು ಕ್ರಾಸ್ ಮಾಡಿದ್ಮೇಲೆ 200% ನಿಮ್ಗೆ 2.5 ಗಂಟೆ ಹೆಂಗೆ ಪಾಸ್ ಆಗುತ್ತೆ ಅನ್ನೋದು ಗೊತ್ತಾಗಲ್ಲ. ಆಚೆ ಬರ್ಬೇಕಾದ್ರೆ ಕಣ್ಣೀರು ಹಾಕ್ಕೊಂಡು ನಿಜ ಆಚೆ ಬರ್ತೀರಾ. ಅದನ್ನು ನಾನು ಜನಗಳಿಗೆ ಹೇಳ್ತೀನಿ. ಆ್ಯಂಡ್ ಸುತ್ತಮುತ್ತ ತುಂಬ ಕ್ಯೂರಿಯಸ್ ಆಗಿ ವೆಯ್ಟ್ ಮಾಡ್ತಿದ್ದಾರೆ. ಅವು ಕತೆ ಏನು ಅನ್ನೋದಕ್ಕಿಂತ ಇವನು ಏನು ಮಾಡಿದ್ದಾನೆ ಅನ್ನೋದು ಕಾಯ್ತಾರೆ. ತುಂಬ ಜನ ಇಂಡಸ್ಟ್ರಿಯಲ್ಲಿ ಇರ್ಬೋದು, ಇನ್ನೊಂದು ಕಡೆ ಇರ್ಬೋದು, ಕಾಯ್ತಿದ್ದಾರೆ ಇವನು ಏನು ಮಾಡಿದ್ದಾನೆ, ಹೇಗಿರುತ್ತೆ ಸಿನಿಮಾ, ಕತೆ ಏನು ಅನ್ನೋದಕ್ಕಿಂತ ಎಷ್ಟೋ ಜನ ಕಾಯ್ತಿರೋದೇ ಇದು. ಯಾಕೆಂದರೆ ನಾನು ಇಲ್ಲಿ ಒಂದು ಪ್ರಾಬ್ಲಮ್ ಏನು ಅಂದರೆ, ನಾನು ಅದರಲ್ಲಿ ತುಂಬ ಅನುಭವಿಸಿದ್ದೀನಿ. ನನ್ನ ಏಜು ಹಂಗೆ ಚಿಕ್ಕ ವಯಸ್ಸಿಗೆ ಬೇಗ ಸಿನಿಮಾ ಮಾಡಬಾರ್ದು ಅಂತ, ನನಗೆ ಡೈರೆಕ್ಟರ್ ಆಗಬಾರ್ದು ಅನ್ನೋದೇನೋ ಒಂದಷ್ಟು ಜನಕ್ಕೆ ಮೈಂಡ್ ಸೆಟ್ ಇದೆಯೋ ನನಗೆ ಗೊತ್ತಿಲ್ಲ. ನನಗೆ 22 ವರ್ಷ 23 ವರ್ಷಕ್ಕೆ ಡೈರೆಕ್ಷನ್ ಮಾಡಬಾರ್ದಾ ಅನ್ನೋದೊಂದು ಪ್ರಶ್ನೆನೂ ಹುಟ್ಟಿತ್ತು ನನ್ನ ಟೈಮ್ಗೆ. ಬಟ್ ಕತೆ ಯಾವುದ ಏಜ್ ಏನಾದ್ರೇನು ಡೈರೆಕ್ಷನ್ ಮಾಡೋದು ಅಥವಾ ಸಿನಿಮಾ ಮಾಡೋದು ಕರೆಕ್ಟ್ ವೇಲ್ ಇದ್ದಾಗ ಅದನ್ನು ಕರೆಕ್ಟಾಗಿ ಮಾಡಬೇಕು. ಸೊ ಅದಕ್ಕಾದರೂ ಒಂದಷ್ಟು ಜನ ನೋಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ಬಟ್ ಅವ್ರಿಗೆ ಮೋಸ ಅಂತೂ ಆಗಲ್ಲ, ಅವ್ರು ನೋಡಿದ್ದಕ್ಕೆ ಪ್ರೌಡ್ ಫೀಲ್ ಆಗ್ತಾರೆ. ನಾನು ನಿಮ್ಮ ಟೀಮ್ನ ಪ್ರತಿಯೊಬ್ಬರ ಜೊತೆ ಮಾತಾಡ್ಬೇಕಾದ್ರೆ ಅವರಲ್ಲಿ ಉತ್ಸಾಹ ಹೇಗಿದೆ ಅಂದರೆ, ಕಲಾವಿದರ ಆಯಿತು ಅಥವಾ ಟೆಕ್ನಿಷಿಯನ್ಸ್ ಆಯಿತು, ನಮ್ಮ ಕೆಲಸನ ತುಂಬ ಶ್ರದ್ಧೆಯಿಂದ ಪ್ರಾಮಾಣಿಕವಾಗಿ ಮಾಡಿದ್ದೀವಿ ಸರ್. ಈ ಸಿನಿಮಾನ ಜನ ರಿಸೀವ್ ಮಾಡ್ತಾರೆ, ತುಂಬ ಬಿಲ್ಡಪ್ ಕೊಟ್ಟು ನಾವು ಆ ಥರ ಮಾತಾಡೋದಕ್ಕೆ ಹೋಗೋದಿಲ್ಲ ಅಂತಂದರು. ತುಂಬ ಸರಳವಾದಂತಹ ಸಿನಿಮಾ ಕೂಡ ಹಿಟ್ ಆಗುತ್ತೆ ಅಲ್ವಾ? ನಿಮ್ಮ ಒಪಿನಿಯನ್ ಇದ್ರ ಬಗ್ಗೆ?
ಸರ್ ಅಂದರೆ ಸಿನಿಮಾ ಹಿಟ್ಟು ಫ್ಲಾಪು ಅನ್ನೋದು ಟೈಮು. ಅದು ಎಲ್ಲರೂ ಟೈಮು ಕ್ಲಿಕ್ ಆದಾಗಲೇ ಆ ಸಿನಿಮಾ ಹಿಟ್ಟು ಫ್ಲಾಪ್ ಆಗೋದು. ಇವಾಗ ಒಳ್ಳೆ ಸಿನಿಮಾಗಳು ಸೋತಿರೋದು ಇದೆ, ಆವ್ರೇಜ್ ಸಿನಿಮಾ ಸೂಪರಾಗಿ ಹೋಗಿರೋದು ಇದೆ. ಎಲ್ಲವನ್ನೂ ನೋಡಿದ್ದೀವಿ ನಾವು. ನಾವೇ ಒಂದೊಂದ್ಸಲ ಈ ಸಿನಿಮಾ ಹೋಗ್ತಾ ಇದು ಇಷ್ಟೊಂದು ಚೆನ್ನಾಗಿತ್ತಲ್ಲ, ಇದು ಇದಾಗಿದೆ. ಅವೆಲ್ಲ ಟೈಮಿಗೆ ಬಿಟ್ಟಿದ್ದು ಹಿಟ್ಟು ಫ್ಲಾಪು. ಬಟ್ ಟೀಮ್ ವರ್ಕ್ ಅಂತ ಬಂದಾಗ ನಾನು ಎಲ್ರಿಗೂ ಫಸ್ಟ್ ವರ್ಡ್ ಹೇಳಿದ್ದೆ ಟೀಮ್ ವರ್ಕ್ ಇರಬೇಕು ಅಂತ. ಅದನ್ನು ಮನಸ್ಸಲ್ಲಿ ಇನ್ನೂ ಎಷ್ಟು ಜನ ಇಟ್ಕೊಂಡಿದ್ದಾರಿಲ್ಲ ಗೊತ್ತಿಲ್ಲ ನನಗೆ. ಬಟ್ ಅವತ್ತು ಸಿಂಗಲ್ ಟೇಕ್ ಆಗೋಕ್ಕೆ, ಆ ಸಿಂಗಲ್ ಟೇಕ್ ಅನ್ನೋದು ಶಾರ್ಟ್ ಓಕೆ ಆಯಿತು ಅಂತ ಹೇಳೋಕ್ಕೆ ಪ್ರತಿಯೊಬ್ಬರು ಹಾನೆಸ್ಟ್ಲಿ 100ಗೆ 200% ಎಫರ್ಟ್ ಹಾಕಿದ್ದಾರೆ. ಆರ್ಟಿಸ್ಟ್ ಇಲ್ಲ ಅಂದರೆ ಆ್ಯಕ್ಟ್ ಆಗ್ತಿರಲಿಲ್ಲ, ಕ್ಯಾಮ್ರಾಮನ್ ಇಲ್ಲ ಅಂದರೆ ಅದು ಸರಿ ಆಗ್ತಿರಲಿಲ್ಲ, ಮ್ಯೂಸಿಕ್ ಇಲ್ಲ ಅಂದರೆ ಈ ಸಿನಿಮಾ ಇಷ್ಟು ಕಾನ್ಫಿಡೆನ್ಸ್ ಬರ್ತಿರಲಿಲ್ಲ, ಹಾಗೆ ಪ್ರೊಡ್ಯೂಸರ್ಸ್ ಇಲ್ಲ ಅಂದರೆ ಈ ಸಿನಿಮಾ ಇಲ್ಲಿವರೆಗೂ ಬರ್ತಾನೂ ಇರಲಿಲ್ಲ. ನಮ್ಮ ಅಮ್ಮ ಅಪ್ಪ ಆಗ್ಬೋದು, ಮತ್ತು ಹರೀಶ್ ಸರ್ ಇನ್ನೊಬ್ಬರು ಪ್ರೊಡ್ಯೂಸರ್ ಅವರಿರ್ಬೋದು, ಅವರಿಬ್ಬರ ಒಂಥರ ಏನಂತೀವಿ ಪಿಲ್ಲರ್ಗಳಾಗಿ ನಮ್ಮನ್ನು ಮುಂದೆ ತಿಳ್ಕೊಂಡು ಬಂದಿದ್ದಾರೆ. ಎಲ್ರದ್ದು ಎಫರ್ಟ್ ಇದೆ ಸರ್. ಇಲ್ಲಿ ಆರ್ಟಿಸ್ಟ್ಗಳಿಗೆ ನಾನು ಇವತ್ತು ಅಷ್ಟೇ ಅವ್ರ ಮನಸ್ಸಲ್ಲಿ ಅವ್ರು ಏನೇ ಇರಲಿ, ಹೆಂಗೆ ಇರಲಿ, ಇನ್ನೆಷ್ಟು ಎಲ್ಲೇ ಹೋಗಲಿ, ನನ್ನ 10 ಜನ ಆರ್ಟಿಸ್ಟ್ಗಳಿಗೆ ನನ್ನ ಮನಸ್ಸಲ್ಲಿ ಒಂದು ಗುಡಿನೇ ಕಟ್ಟಿದ್ದೀನಿ. ಅವರಿಲ್ಲ ಅಂದರೆ ನಾನು ಏನೂ ಅಲ್ಲ. ನಮ್ಮ ಆರ್ಟಿಸ್ಟ್ಗಳು, ನಮ್ಮ ಕಲಾವಿದರಿಲ್ಲ ಅಂದರೆ ನಾನು ಇಲ್ಲಿ ಕೂತ್ಕೊಳ್ಳೋನೇ ಅಲ್ಲ. ಅವರಿಂದ ಸಿನಿಮಾ ಇದು, ಆರ್ಟಿಸ್ಟ್ಗಳ ಸಿನಿಮಾ. ನಾನು ಡೈರೆಕ್ಟು ಥಿಂಕ್ ಮಾಡ್ಬೋದು, ಸಿಂಗಲ್ ಟೇಕಲ್ಲಿ ನಾನು ಮಾಡ್ತೀನಿ, ನಾನು ಹಂಗಿದೆ, ಥಿಂಕಿಂಗ್ 1000 ಇರ್ಬೋದು. ಬಟ್ ಅದಕ್ಕೆ ಜೀವ ತುಂಬಬೇಕಲ್ಲ. 2.5 ಗಂಟೆ ಸುಮ್ಮನೆ ಇಲ್ಲ ಸರ್. ನಾವೇ ಎಕ್ಸಾಮು ಬರೀಬೇಕು ಅಂದರೆ ಫೇಲಾಗಿ ಹೋಗ್ತೀವಿ, 100 ಮಾರ್ಕ್ಸ್ ಬರೆಯೋಕ್ಕಾಗಲ್ಲ, ಮ್ಯಾಕ್ಸಿಮಮ್ 80 ಮಾರ್ಕ್ಸಿಗೆ ಬರೀಬೋದು. ಬಟ್ ಇಲ್ಲಿ ನನ್ನ ಪೇಪರ್ ಜೊತೆ ಪಕ್ಕದ ಪೇಪರು ಇವ್ರಿಗೆ ರೆಡಿ ಇರಬೇಕು, ಒಂದು ಮಿಸ್ ಆಗಬಾರ್ದು. 2.5 ಗಂಟೆ ಅಷ್ಟು ಡೈಲಾಗ್ಗಳು. ಅವು ಸುಮ್ಮನೆ ಒಂದೊಂದು ಡೈಲಾಗ್ಗಳಿದ್ದಾವೆ. ನನಗೆ ಒಂದೊಂದು ತೊದಲುತ್ತಿತ್ತು ನಾನು ಬರೆದ್ಮೇಲೆ, ಅಯ್ಯೋ ಈ ಡೈಲಾಗ್ ಹೆಂಗೆ ಹೇಳ್ತಿರೋರು ಬಟ್ ಅವ್ರು ಮಾಡಿ ತೋರಿಸೋರು. ಅದು ಹೆಂಗೆ ಅವ್ರು ನನಗೆ ಯಾವ ಥರ ಕಾಂಪಿಟೇಷನ್ ಕೊಡ್ತಿದ್ರು ಅಂದರೆ ಮಜಾ ತುಂಬ ಚೆನ್ನಾಗಿತ್ತು. ಅದು ಒಬ್ರಿಗೆ ಸುಮ್ಮನೆ ಡೈಲಾಗ್ ಬರ್ಕೊಟ್ಟೆ ನಾನು, ಈ ಡೈಲಾಗ್ ಹೇಳಿ ನೋಡೋಣ ಅಂತ. ಒಂದು ಪೇಜ್ ಡೈಲಾಗ್ ಅದು, ಒಂದು ಸಿಚುವೇಶನ್ಗೆ ಫುಲ್ ಒಂದು ಪೇಜ್ ಡೈಲಾಗ್ ಅದು. ನೋಡೋಣ ಇದು ಫಸ್ಟ್ ಹೇಳು ಅಂದರೆ 10 ನಿಮಿಷ ಹೋಗಿ ಫುಲ್ಲು ಪ್ರಿಪೇರ್ ಆಗಿ ಅಲ್ಲೆಲ್ಲ ಓಡಾಡಿಕೊಂಡು ಮಾಡಿಕೊಂಡು ಕಲ್ತ್ಬಿಟ್ಟು ಪಟ ಅಂತ ಹೇಳ್ಬಿಟ್ರೆ ನನಗಲ್ಲಿ ಭಯ, ಅಯ್ಯೋ ಇಷ್ಟು ಈ ಡೈಲಾಗ್ ನೀನು ಹೇಳ್ಬಿಟ್ಟ, ಇನ್ನೊಂದಷ್ಟು ಕಷ್ಟವಾಗಿ ಬರೀತೀನಿ. ಇದು ನನಗೆ ಚಾಲೆಂಜಿಂಗ್ ಆಗಿತ್ತು. ಅದು ಸಕ್ಕತ್ತಾಗಿತ್ತು. ನನಗೆ ಡೈಲಾಗ್ ಬರೆಯೋಕ್ಕೆ ಮಜಾ ಸಿಕ್ಕಿದ್ದೆ ಅಲ್ಲಿ. ಅವ್ರು ನಾನು ಏನು ಬರ್ಕೊಟ್ರು ಪಟ್ ಅಂತ ಹೇಳ್ತಿದ್ರು ಅವರು. ಅದು ನನಗೆ ಇನ್ನೂ ಚೆನ್ನಾಗಿ ಬರೆಯೋಣ. ಆ್ಯಂಡ್ ಅದು ಡೈಲಾಗ್ ವೈಸು ಇವತ್ತು ಒನ್ ಆಫ್ ದಿ ಬೆಸ್ಟು ಡೈಲಾಗ್ಗಳಿದ್ದಾವೆ, ಒಳ್ಳೊಳ್ಳೆ ಡೈಲಾಗ್ಗಳಿದ್ದಾವೆ ಸಿನಿಮಾದಲ್ಲಿ. ಸಂಭಾಷಣೆ ತುಂಬ ಚೆನ್ನಾಗಿದೆ. ಅದು ನಾನು ಬರದೆ ಅನ್ನೋದಕ್ಕಿಂತ ನಮ್ಮ ಆರ್ಟಿಸ್ಟ್ಗಳು ಬರ್ಸ್ಕೊಡ್ರು. ನಾನು ಹೇಳ್ತೀನಿ ಸರ್. ಒಬ್ರಿಗೊಬ್ರು ಕಾಂಪಿಟೇಷನ್, ನೀನು ಚೆನ್ನಾಗಿ ಮಾಡ್ತೀಯ, ನಾನು ಚೆನ್ನಾಗಿ ಮಾಡ್ತೀನ, ನಾನು ಚೆನ್ನಾಗಿ, ಆ ಒಂದು ಡಿಬೇಟೇ ಸಕ್ಕತ್ತಾಗಿದೆ ಸಿನಿಮಾದಲ್ಲಿ. ನೀವು ಸಿನಿಮಾ ನೋಡಬೇಕಾದ್ರೆ ಸಿನಿಮಾ ಕತೆ ಗೀತೆ ಅನ್ನೋದಕ್ಕಿಂತ ನೀವು ಪರ್ಫಾರ್ಮೆನ್ಸ್ಗಳನ್ನೇ ನೋಡ್ತಾ ಇರ್ತೀರ. ಇದು ಇವಾಗ ನೀವೇ ಆಡಿಯನ್ಸ್ ಆಗಿ ನಿಮ್ಗೆ ಯಾರನ್ನ ತಗೊಳ್ಳೋದು ಅಂತ ಗೊತ್ತಾಗಲ್ಲ. ಇಲ್ಲಿ ಆಮೇಲೆ 10 ಜನನೂ ಹೀರೋನೇ. ನಮಗೆ ಒಬ್ರಿಗೊಬ್ರು ಕಾಂಪಿಟೇಷನ್ ಕೊಟ್ಟಿದ್ದಾರೆ, ಒಬ್ರಿಗೊಬ್ರು ಜನ ಆಚೆ. ನನಗೆ ಆ್ಯಕ್ಚುಲಿ ಡೌಟ್ ಇದೆ. ನಾನು ಒಂದೊಂದ್ಸಲ ಸಿನಿಮಾ ನೋಡಿದಾಗೆಲ್ಲ ಒಬ್ಬೊಬ್ರಿಗೆ ಫೋನ್ ಮಾಡಿ ಹೇಳ್ತೀನಿ ಆರ್ಟಿಸ್ಟ್ಗಳಿಗೆ, ನೀವು ಚೆನ್ನಾಗಿ ಮಾಡಿದ್ದೀರಾ ಅಂತ. ಬಟ್ ನನಗೆ ಡೌಟ್ ಇದೆ, ಆಚೆ ಬರ್ಬೇಕಲ್ಲಿ ಜನ ಯಾರನ್ನ ಹೀರೋ ಅಂತ ತೊಗೋಬೋದು ಅಥವಾ ಯಾರನ್ನ ಹೀರೋಯಿನ್ ತೊಗೋಬೋದು, ಕ್ಯಾರೆಕ್ಟ್ರನ್ನ ಹೆಂಗೆ ತೊಗೋಬೋದು ಅನ್ನೋದು ನನಗೆ ಗೊತ್ತಿಲ್ಲ. ಸೊ ಅದು ತುಂಬ ಚೆನ್ನಾಗಿದೆ ಸಿನಿಮಾದಲ್ಲಿ. ಮೇಲಾಗಿ ತುಂಬ ದೊಡ್ಡ ಸ್ಟಾರ್ಗಳು ಹೇಳ್ತಾರೆ, ಹೊಸಬರು ಅಂತಲ್ಲ, ಎಷ್ಟೋ ಹೊಸಬರ ಸಿನಿಮಾಗಳು ತುಂಬ ಅದ್ಭುತವಾದಂಥ ಸಕ್ಸಸ್ ಕಂಡದ್ದನ್ನು ನೋಡಿದ್ದೀನಿ ಅಂತ ಶಿವಣ್ಣ ಒಂದು ಇಂಟರ್ವ್ಯೂಲಿ ಹೇಳ್ತಾರೆ. ಗೋಸ್ಟ್ ಇಂಟರ್ವ್ಯೂಲ್ಲಿ, ನೀವು ಟೆಕ್ನಿಷಿಯನನ್ನು ತುಂಬ ಈಸಿಯಾಗಿ ತೊಗೋಬೇಡಿ, ಪ್ರೊಡಕ್ಷನ್ ಹೌಸನ್ನು ಈಸಿಯಾಗಿ ತೊಗೋಬೇಡಿ, ಹೊಸಬರು ಅಂತ ಬಿಡಬೇಡಿ. ಎಷ್ಟೋ ಹೊಸಬರು ಸಿನಿಮಾಗಳನ್ನು ಒಂದೊಂದ್ಸಲ ನಾವು ನೋಡಿಲ್ಲ ಅಂತ ಮಿಸ್ ಆಗಿರುತ್ತೆ, ಬಟ್ ತುಂಬ ಒಳ್ಳೆ ಕಂಟೆಂಟ್ ಕೂಡ ಸಿನಿಮಾ ಮಾಡಿರ್ತಾರೆ. ಅಂದರೆ ಸ್ಟಾರ್ಗಳಿಗೂ ಸಹ ಹೊಸಬರನ್ನ ನೋಡುವಂಥ ದೃಷ್ಟಿಕೋನ ತುಂಬ ಕನ್ಸರ್ನ್ ಇದೆ ಈ ಪಾಯಿಂಟ್ ಆಫ್ ವ್ಯೂ. ಇದಕ್ಕೆ ಒಂದು ಇನ್ಸಿಡೆಂಟ್ ಹೇಳ್ತೀನಿ ಸರ್. ಒಬ್ಬರು ಅರುಣ್ ಅಂತಿದ್ದಾರೆ ಆರ್ಟಿಸ್ಟು, ಅವ್ರಿಗೆ ಸಿನಿಮಾ ತೋರಿಸ್ದೆ ನಾನು. ಫಸ್ಟ್ ಕಾಪಿ ಎಲ್ಲ ರೆಡಿ ಆಗಿತ್ತು. ಸಿನಿಮಾ ಹಿಂಗೆ ಒಂದು ಶೋ ಹಾಕಿದ್ದೆ, ಅವಾಗ ಅವ್ರನ್ನ ಕರ್ಕೊಂಬಂದು ಸಿನಿಮಾ ತೋರಿಸಿದ್ದೆ. ಅವ್ರು ನನಗೆ ಅಲ್ಲಿಂದ ಬಂದು ಸಿನಿಮಾ ಬಗ್ಗೆ ಎಲ್ಲ ಮಾತಾಡಿದ್ಮೇಲೆ ಒಂದು ಮಾತು ಹೇಳಿದ್ರು, ಸರ್ ಇದನ್ನು OTT ಕೊಟ್ಬಿಡಿ, ಥಿಯೇಟ್ರಿಗೆ ಕೊಡೋಕೆ ಹೋಗ್ಬೇಡಿ. ಯಾಕೆಂದರೆ ಜನ ಈ ಥರ ಸಿನಿಮಾಗಳನ್ನ ಎಕ್ಸ್ಪೆಕ್ಟ್ ಮಾಡಲ್ಲ, ಅವ್ರು ಕಮರ್ಷಿಯಲ್ ಕೇಳ್ತಿದ್ದಾರೆ. ಬಟ್ ನೋಡ್ತಾರೆ, 100% ಇದನ್ನು ರೆಕಗ್ನೈಸ್ ಮಾಡ್ತಾರೆ. ಬಟ್ ನೀವೊಂದಷ್ಟು ಸಾಧನೆ ಮಾಡಿದ್ಮೇಲೆ, ಒಂದಷ್ಟು ದೊಡ್ಡ ಸಿನಿಮಾಗಳು ಮಾಡಿದ್ಮೇಲೆ, ಇವ್ರು ಮುತ್ತು ಫಸ್ಟ್ ಸಿನಿಮಾ ಸಿಂಗಲ್ ಟೇಕ್ ಮಾಡಿದ್ರಂತೆ, ಆವಾಗ ರೆಕಗ್ನೈಸ್ ಮಾಡ್ತಾರೆ ಸರ್. ನಮ್ಮ ಜನ ಆ ಥರ ತುಂಬ ಸ್ಲೋ. ಬಟ್ ನಾನು ಅವ್ರಿಗೊಂದು ಮಾತು ಹೇಳಿದ್ದೆ, ಸರ್ ಸೋಲುತ್ತಾ ಪರವಾಗಿಲ್ಲ, ಅದನ್ನು ಅಕ್ಸೆಪ್ಟೇ ಮಾಡ್ಕೊಳ್ಳೋಣ. ಬಟ್ ಎಲ್ಲೋ ಕೊಟ್ಬಿಟ್ಟು ಏನೋ ಮಾಡಿಬಿಟ್ಟು ತಗೊಳ್ಳಲ್ಲ ಅಂತೆಲ್ಲ ನಾವು ತಗೊಳ್ಳೋಕ್ಕೆ ಹೋಗಲ್ಲ. ಪ್ರಯತ್ನ ಹೌದು, ಆನೆಸ್ಟ್ಲಿ ಹೊಸ ಟೀಮು ಸಿಂಗಲ್ ಟೇಕಲ್ಲಿ ಯಾವ್ದು ಬಂದಿದೆ, ಫಸ್ಟ್ ಸಿನಿಮಾ ಅಂತಲೇ ಹೇಳ್ತೀನಿ ನಾನು. ಕನ್ನಡ ಇಂಡಸ್ಟ್ರಿಲಿ ಫಸ್ಟ್ ಸಿನಿಮಾ, ಬೇರೆ ಇಂಡಸ್ಟ್ರಿಗೆ ತೊಗೊಂಡ್ರು ಹೊಸ ಟೀಮ್ ಮಾಡಿರೋದು ಸಿಂಗಲ್ ಟೇಕಲ್ಲಿ ಫಸ್ಟ್ ಸಿನಿಮಾನೇ.
ಯಾವುದೇ ಇಂಡಸ್ಟ್ರಿಗೆ ಹೋಲಿಸ್ಕೊಂಡು. ಸೊ ನಾವು ಕನ್ನಡ ಇಂಡಸ್ಟ್ರಿಲಿ ಇವಾಗ ಚಾಲೆಂಜ್ ಮಾಡೋ ಲೆವೆಲ್ಗೆ ಇದ್ದೀವಿ. KGF ಅಂತ ನಾವು 100 ಕೋಟಿ 1000 ಕೋಟಿ ಬಜೆಟ್ ಸಿನಿಮಾನೂ ಮಾಡ್ತೀವಿ. ಈ ಚಿಕ್ಕ ಬಜೆಟಲ್ಲಿ ಈ ಥರ ಟೆಕ್ನಿಕಲಿನೂ ಅಚೀವ್ ಮಾಡ್ತೀವಿ. ಚಾಲೆಂಜ್ ಮಾಡಿ ಇವಾಗ ನಾನು ಕೇಳ್ತಿರೋದು ಆಡಿಯನ್ಸ್ಗೆ ಆಗ್ಬೋದು, ಬೇರೆ ಇಂಡಸ್ಟ್ರಿಗೆ ಆಗ್ಬೋದು. ಹೌದು 100 ಕೋಟಿ ಆಗಿ ದುಡ್ಡು ಮಾಡಿ KGF ಅಂತ ಸಿನಿಮಾನೂ ಮಾಡಿದ್ದೀವಿ. ಕಾಂತಾರ ಅಂತ ಒಂದು 20 ಕೋಟಿ ಬಜೆಟ್ ಸಿನಿಮಾ ಮಾಡಿ ಅದನ್ನು 300-400 ಕೋಟಿ ಸಿನಿಮಾನೂ ಮಾಡಿದ್ದೀವಿ. ಅದಕ್ಕೆ ತಕ್ಕಂಗೆ ಹೊಸೊಬ್ಬರು ಏನು ಮಾಡ್ತಿದ್ದಾರೆ ಅಂತ ತೊಗೊಂಡ್ರೆ ಟೆಕ್ನಿಕಲಿ ಸಿಂಗಲ್ ಟೇಕಲ್ಲಿ ಹೊಸ ಡೈರೆಕ್ಟ್ರು ಅಥವಾ ಹೊಸ ಆರ್ಟಿಸ್ಟು ಒಂದು ಟೇಕಲ್ಲಿ ಸಿನಿಮಾನ ಮಾಡಿ ತೋರಿಸಿದ್ದೀವಿ. ಈಗ ಚಾಲೆಂಜ್ ಮಾಡ್ಬೋದಲ್ಲ, ಆ ಚಾಲೆಂಜ್ ನನಗಿದೆ. ಆ ಚಾಲೆಂಜ್ ನಾನು ಯಾರಿಗೂ ಪ್ರೌಡಾಗಿ ಮಾಡ್ತೀನಿ. ಆಮೇಲೆ ಈ ಆಡಿಯನ್ಸ್ ಮೈಂಡ್ಸೆಟ್ ಬಗ್ಗೆ ನಿಮ್ಮ ಆ ಒಂದು ಸ್ಟ್ರೇಟ್ ಅವೇ ಒಪಿನಿಯನ್ ಏನು? ಅಂದರೆ ಹೊಸಬ್ರು ಸಿನಿಮಾ ನೋಡಲ್ಲ, ಹಳಬ ಸಿನಿಮಾ ಮಾತ್ರ ನೋಡ್ತಾರೆ, ಆ ಥರದ್ದು ನನ್ನ ಪ್ರಕಾರ ಇಲ್ಲ. ನಿಮ್ಮ ಪ್ರಕಾರ ಏನು? ನನಗೂ ಇಲ್ಲ ಸರ್. ಇಲ್ಲಿ ಸಿನಿಮಾದವ್ರದ್ದೇ ತಪ್ಪು, ಇಂಡಸ್ಟ್ರಿಲೇ ತಪ್ಪಿದೆ. ಜನ ನಾವು ಬ್ಲೇಮ್ ಮಾಡಲೇಬಾರ್ದು. ಅದು ಅವ್ರ ಇಷ್ಟ. ನಾನು ಕೇಳೋದು ಇವಾಗ ನಾನೇ ಒಬ್ಬ ಆಡಿಯನ್ಸು, ನನ್ನ ಹತ್ರ 100 ರೂಪಾಯಿ ಕಾಸಿದೆ. ನಾನು ಅದನ್ನು ಊಟ ಮಾಡ್ತೀನೋ, ಸಿಗರೇಟ್ ಸೇದ್ತೀನೋ, ಎಣ್ಣೆ ಹೊಡಿತೀನೋ, ಮಜಾ ಮಾಡ್ತೀನೋ, ಸಿನಿಮಾ ನೋಡ್ತೀನೋ, ಅದು ನನ್ನ ಇಷ್ಟ. ಯಾರು ನಮ್ಮನ್ನು ಕೇಳೋಂಗಿಲ್ಲ. ಸಿನಿಮಾ ಅನ್ನೋದೇನು ಅಂದರೆ ಒಂದು ಎಂಟರ್ಟೈನ್ಮೆಂಟು. ಇವಾಗ ಜನಕ್ಕೆ ಕ್ರಿಕೆಟ್ ಇದೆ, ಬೇರೆ ಸೋಷಿಯಲ್ ಮೀಡಿಯಾ ಇದೆ. ಒಂದು ಟೈಮಲ್ಲಿ ಓನ್ಲಿ ಸಿನಿಮಾ ಇತ್ತು, ಬಟ್ ಇವಾಗ ತುಂಬ ಇದೆ ಆಪ್ಷನ್ಸ್ ಅವ್ರಿಗೆ. ನೀನು ಸಿನಿಮಾನೇ ಚೂಸ್ ಮಾಡು ಅಂತ ಅವ್ರಿಗೆ ಹೇಳೋಕ್ಕೆ ನಾವು ಯಾರೂ ಅಲ್ಲ. ನಾವು ಒಳ್ಳೆ ಸಿನಿಮಾ ಕೊಟ್ಟರೆ ಜನ ಕೈ ಬಿಟ್ಟಿರೋದು ನಾನು ನೋಡಿಲ್ಲ. ಒಳ್ಳೆ ಸಿನಿಮಾಗಳು ಕೆಲವೊಂದೆಲ್ಲ ಟೈಮು ಕಣ್ ತಪ್ಪು ಹೋಗ್ಬಿಟ್ಟಿರುತ್ತೆ. ಬಟ್ ಎಲ್ಲ ಸಿನಿಮಾಗಳು ಇವತ್ತು ಸರ್ ಯಾರ್ಯಾರು ನಮ್ಮ ಇಂಡಸ್ಟ್ರಿಯಲ್ಲಿ ಸ್ಟಾರ್ ಡೈರೆಕ್ಟ್ರು ಅಥವಾ ಸ್ಟಾರ್ ಹೀರೋಗಳು ನಿಂತಿದ್ದಾರೆ ಹೊಸೊಬ್ಬರಾಗೆ ಬಂದಿರೋದು. ಅವರು ಸಿನಿಮಾ ನೋಡಿಲ್ಲ ಅಂತ ಹೊಸೊಬ್ಬರಾಗೆ ಉಳ್ಕೋಬೇಕಿತ್ತಲ್ವ. ಅವ್ರ ಜನ ಹೊಸೊಬ್ರನ್ನ ನೋಡಿರೋದಕ್ಕೆ ಇವತ್ತು ಸ್ಟಾರ್ ಆಗಿರೋದು. ನಾನು ಅದನ್ನು ನಂಬೋದೇ ಇಲ್ಲ ಸರ್. ಇಲ್ಲಿ ತಪ್ಪು ಇಂಡಸ್ಟ್ರಿಯಲ್ಲೇ ಇದೆ. ಜನನ ಬ್ಲೇನೇ ಮಾಡಬಾರ್ದು. ಜನ 100% ಬರ್ತಾರೆ. ಜನಕ್ಕೆ ಸಿನಿಮಾ ಇಷ್ಟ ಆಗ್ತಿದೆ. ಇವಾಗ ನನಗೆ ಯಾರಾದರೂ ಫ್ರೆಂಡು ಈ ಸಿನಿಮಾ ಚೆನ್ನಾಗಿದೆ ಅಂದರೆ ನಾನು 100% ನೋಡ್ತೀನಿ. ಫಸ್ಟ್ ಅದು ರೀಚ್ ಆಗಬೇಕು, ಅದು ಫಸ್ಟ್ ಸ್ಟೆಪ್ಪು. ನೀವು ಫಸ್ಟ್ ಗ್ರೇಡ್ ಒಂದಷ್ಟು ಜನ ಆಡಿಯನ್ಸ್ ಇದ್ದಾರೆ, ಅವ್ರಿಗೆ ಕನೆಕ್ಟ್ ಆದ್ರಿಂದ ನೀವು ಸೆಕೆಂಡ್ ಗ್ರೇಡ್ ಆಡಿಯನ್ಸ್ ಕನೆಕ್ಟ್ ಆಗೇ ಆಗ್ತೀರ. ಇಫ್ ಇನ್ ಕೇಸ್ ಸಿನಿಮಾ ಸೋಲ್ತಾ ಅಲ್ಲಿ ನಮ್ಮ ಮಿಸ್ಟೇಕ್ಗಳನ್ನ ನಾವು ಹುಡ್ಕೊಳ್ಳೋಣ. ಆಮೇಲೆ ಸರ್ ಇವಾಗ ನನ್ನದೇ ಸಿಂಗಲ್ ಟೇಕ್ ಅನ್ನೋದು ಒಂದೇ ಸ್ಪೆಷಾಲಿಟಿ. ನನಗೆ ಇವಾಗ ಒಂದು ಕೊರಗಿದೆ. ಒಂದು 4 ಸಾಂಗ್ಸ್ ಇದ್ಬಿಟ್ಟಿದ್ರೆ ಆಡಿಯನ್ಸ್ನ ಕನೆಕ್ಟ್ ಮಾಡೋದು. ಬಟ್ ನಂಗೆ ಸ್ಪೇಸ್ ಇಲ್ಲ. ಒಂದೇ ಸಾಂಗ್ ಇರೋದು, ಕತೆಗೂ ಬೇಕಿಲ್ಲ. ಆ್ಯಂಡ್ ನನಗೆ ಆ ರಿಸ್ಕಲ್ಲಿ ಅದು ತೆಗೋಕ್ಕೂ ಆಗ್ತಿರ್ಲಿಲ್ಲ. ಈಗ ಸಾಂಗ್ ಹಿಟ್ಟಾಗಿ ಫಸ್ಟ್ ಒಳ್ಳೆ ಸಾಂಗ್ಸ್ ಕೊಡಿ. ನಾನು ಕೇಳ್ತಿರೋದು ಒಂದು ಸಿನಿಮಾ ಅಂತ ಬಂದಾಗ ಫಸ್ಟ್ ಇನ್ವಿಟೇಷನ್. ಹಳೆ ಸಿನಿಮಾಗಳು ನೀವು ಲಿಸ್ಟ್ ನೋಡ್ತಾ ಬಂದರೆ ಯಾವುದೇ ಸಾಂಗ್ ತೊಗೊಳ್ಳಿ ಇವತ್ತಿಗೂ ಎವರ್ಗ್ರೀನ್ ಸಾಂಗ್ಸು. ಆ ಥರ ಒಳ್ಳೆಯ ಸಾಂಗ್ಸ್ಗಳು ಕೊಟ್ಟಾಗ ಜನ ಫಸ್ಟು ಗುಣುಕ್ತಾರೆ. ಅಲ್ಲಿಂದ ಜನಕ್ಕೆ ಸಿನಿಮಾ ಕನೆಕ್ಟ್ ಆಗುತ್ತೆ. ಆವಾಗ 1 ಲಕ್ಷಕ್ಕೆ ನೀವು ರೀಚ್ ಆಗಿದ್ದೀರ ಅಂದರೆ 1 ಲಕ್ಷ ಜನಕ್ಕೆ ಅಟ್ಲೀಸ್ಟ್ 10,000 ಜನಕ್ಕೆ ಸಿನಿಮಾ ನೋಡಬೇಕು ಸರ್. ಇಂಡಸ್ಟ್ರಿ ಇವಾಗ ಕರ್ನಾಟಕ ಅಂತ ತೊಗೊಂಡು 10 ಕೋಟಿ ಜನ ಇದ್ದಾರಲ್ವ, 10 ಕೋಟಿ ಇಂಟು 100 ಲೆಕ್ಕ ಹಾಕ್ಕೊಳ್ಳಿ. ನಮ್ಮ ಬರೀ ಕರ್ನಾಟಕನೇ 1,500 ಕೋಟಿ 2,000 ಕೋಟಿವರೆಗೂ ಕಲೆಕ್ಷನ್ ಆಗುವಂಥ ಜಾಗ. ಬಟ್ ನೀವು ರೀಸೆಂಟ್ ಡೇಸ್ ಒಂದಷ್ಟು ಅದರ್ ಲ್ಯಾಂಗ್ವೇಜ್ ನೋಡಿದ್ರೂ ಎಷ್ಟೆಷ್ಟು ಕಲೆಕ್ಟಾಗಿ ಕಳಿಸಿದ್ದೀವಿ. ನಮ್ಮ ಕನ್ನಡದಲ್ಲಿ ಸಿನಿಮಾ ಆಡಿಯನ್ಸ್ ಇಲ್ಲ, ಸಿನಿಮಾ ನೋಡಲ್ಲ ಅನ್ನೋದು ನಮ್ಮ ತಪ್ಪು. ಅಟ್ಲೀಸ್ಟ್ ಆ 10 ಕೋಟಿ ಜನದಲ್ಲಿ 1% ಜನ ಸಿನಿಮಾ ನೋಡಿದ್ರೂ ಸಿನಿಮಾ ಸೇಫು. ಬಟ್ ಆ 1% ಸಿನಿಮಾ ನೋಡ್ತಿಲ್ಲ ಅಂದರೆ ಇಲ್ಲಿ ತಪ್ಪು ನಮ್ಮದೇ ಇದೆ. ಹಂಗಾರೆ ಸಿನಿಮಾ ನೋಡ್ತಿಲ್ಲ ಜನ ಅಂದರೆ ಸ್ಟಾರ್ ಸಿನಿಮಾಗಳಿಗೆಲ್ಲ ಕೋಟಿ ಕಲೆಕ್ಷನ್ ಎಲ್ಲ ಆಗ್ತಾಯಿದೆ. ಹೊಸಬ್ರದ್ದು ಒಂದಷ್ಟು ಸೇಫ್ ಆಗ್ತಾಯಿದೆ. ಆಮೇಲೆ ನಾನು ಸರ್ ಒಬ್ಬ ಆಡಿಯನ್ಸಾಗಿ ನೋಡ್ತಾ ಇದ್ದೀನಿ. ರೀಸೆಂಟ್ ಡೇಸಲ್ಲಿ ಒಳ್ಳೆ ಸಿನಿಮಾಸ್ ಬಂದಿದೆ, ಬಟ್ ಆಡಿಯೋ ಕಂಪ್ನಿಗೆ ಒಳ್ಳೆ ಸಾಂಗ್ಸ್ ಸಿಕ್ಕಿಲ್ಲ ಹೊಸಬ್ರಿಂದ. ಎಲ್ಲೋ ಒಂದೊಂದು ಸಿಕ್ಕಿರ್ಬೋದು ಅಷ್ಟೇ. ಅದು ನಾವು ಮಾಡ್ತಿದ್ದೀವಿ ಫಸ್ಟ್ ತಪ್ಪು. ನನ್ನ ಕಡೆದು ಪಾಯಿಂಟ್ ಅದು ಒಂದಿದೆ. ಫಸ್ಟು ಇಂಪ್ರೆಷನ್ನು ಪೋಸ್ಟ್ರು, ಸೆಕೆಂಡು ಟೀಸರು, ಅದಾದಮೇಲೆ ಸಾಂಗ್ಸು, ಅದಾದಮೇಲೆ ಜನ ಸಿನಿಮಾ ಎಂಟ್ರಿ ಆಗೋಕ್ಕೆ ಯೋಚನೆ ಮಾಡೋದು. ಇಲ್ಲಿ ನಮ್ಮ ಹತ್ರನೇ ತಪ್ಪಿದೆ. ಇವಾಗ ನಾನೇ ಮ್ಯಾನು ಬರೀ ಸಿಂಗಲ್ ಟೇಕ್ ಮಾಡಿದ್ದೀನಿ, ಸಾಂಗ್ಸ್ ಇಲ್ಲ. ನಂಗೆ ಟೀಸರ್ ಕಟ್ ಮಾಡಿ ಒಳ್ಳೆ ಟ್ರೈಲರ್ ಕಟ್ ಮಾಡೋಣ ಅಂದರೆ ನಂಗೆ ಆ ಥರ ಶಾರ್ಟ್ಸ್ಗಳು ಸಿಗಲ್ಲ. ಎಲ್ಲ ಪ್ಲೈನ್ ಶಾರ್ಟ್ಸು. ಅದರಲ್ಲೇನೋ ಒಂದು ಸ್ಪೆಷಲ್ ಮಾಡಿರೋದನ್ನ ತೆಗೆದು ನಾವು ಬಿಡೋಕ್ಕಾಗಲ್ಲ. ಸೀಕ್ರೆಟು ಸಿನಿಮಲ್ಲಿ ಆ ಒಂದು ಮಜಾ ಇರಲ್ಲ, ಮಿಸ್ ಆಗ್ಬಿಡುತ್ತೆ. ಇಷ್ಟೆಲ್ಲ ನಮಗೆ ಇಲ್ಲಿ ಇದ್ದಾಗ ಬರೀ ಸಿಂಗಲ್ ಟೇಕ್ ಇದೆ ಒಂಚೂರು ಬನ್ನಿ ಅಂತ ನಾವೇ ಕನ್ವಿನ್ಸ್ ಮಾಡಬೇಕು. ಇಲ್ಲಿ ನಮ್ಮದೇ ತಪ್ಪಿದೆಯಲ್ಲ. ಸೊ ನಾನು ಜನನ ಯಾವತ್ತೂ ಬ್ಲೇಮ್ ಮಾಡಲ್ಲ. ಜನ ನೋಡಲಿಲ್ಲ ಅಂದ್ರೂ ನಾನು ಬೇಜಾರು ಮಾಡ್ಕೊಳ್ಳಲ್ಲ. ಇನ್ನೊಂದು ಒಳ್ಳೆ ಸಿನಿಮಾ ಮಾಡ್ತೀನಿ. ಸೂಪರ್. ಓಕೆ, ಈ ಒಂದು ಪ್ರಯತ್ನಕ್ಕೆ ಅಪ್ಪ ಅಮ್ಮನ ಹೊರತುಪಡಿಸಿ ನಿಮ್ಮ ಜೊತೆ ಕೈ ಜೋಡಿಸಿದಂಥವ್ರು ಸರ್? ಇಲ್ಲಿ ನಮ್ಮ ಅಪ್ಪ ಅಮ್ಮನಿಗಿಂತ ಅವ್ರದ್ದೊಂದು ಪಾಯಿಂಟಲ್ಲಿ ಈ ಸಿನಿಮಾಗೆ ಹೆಲ್ಪ್ ಅಥವಾ ಒಂದು ಸಪೋರ್ಟ್ ಅಂತ ಆದರೆ ನನ್ನ ತಮ್ಮಂದ್ರಿಬ್ರು ಇದ್ದಾರೆ. ಬಾಹುಬಲಿ ಅಂತ ಕರಿತೀನಿ ಅವ್ರನ್ನ. ಚೆನ್ನಾಗಿದೆ. ಆ ಕಡೆ ಈ ಕಡೆ ಅವಳಿ ಜವಳಿ, ಬಾಹುಬಲಿ ಆ ಕಡೆ ಈ ಕಡೆ. ನಾನು ತುಂಬ ಸಣ್ಣ, ಎಲ್ಲರೂ ಹೇಳ್ತಾರೆ ನೀವು ಸಣ್ಣ ಅಂತ. ಅವರಿಬ್ಬರು ದಪ್ಪಗಿದ್ದಾರೆ ಖಡಕ್ಕಾಗಿ. ಅವರಿಬ್ಬರು ನನಗೆ ಆ ಕಡೆ ಈ ಕಡೆ ಭುಜ ಹೊಲಗಳು. ಅವ್ನು ಗೊತ್ತಿಲ್ದಂಗೆ ಇವ್ನು ಬೈಯೋದು, ಇವ್ನು ಗೊತ್ತಿಲ್ದಂಗೆ ಅವ್ನು ಬೈಯೋದು. ಆ ಥರ
ಇವ್ನು ಕೊಟ್ಟಿಲ್ಲ ಅಂದ್ರೆ ಇವ್ನು ಕೊಡೋದು ನನ್ನನ್ನು ಅಟ್ಲೀಸ್ಟ್ ಸಿನಿಮಾ ರಿಲೀಸ್ ಆಗೋವರೆಗೂ ಸಾಕಬೇಕಲ್ಲ. ನಾನು ನೋಡ್ಕೋಬೇಕಲ್ಲ. ಇವಾಗೆಲ್ಲೋ ಪೆಟ್ರೋಲ್ಗೋ ಇನ್ನೊಂದಕ್ಕೋ ಯಾರನ್ನ ಹೋಗಿ ಮೀಟ್ ಮಾಡಬೇಕು. ಎಲ್ಲವನ್ನೂ ನಮ್ಮ ಅಪ್ಪ ಅಮ್ಮನ ಅಷ್ಟೇ ನನ್ನ ತಮ್ಮಂದರು ಮಾಡಿದ್ದಾರೆ. ಆ್ಯಂಡು ಇದಂತೂ ಹೇಳಲೇಬೇಕು, ನನ್ನ ತಮ್ಮಂದರು ಮತ್ತು ನನ್ನ ಹೆಂಡತಿ. ಆ್ಯಕ್ಚುಲಿ ಸಿಂಗಲ್ ಟೇಕ್ ಸಿನಿಮಾ ಇವತ್ತು ಇಲ್ಲಿಗೆ ಬಂದಿದೆ ಅಂದರೆ ಯಾರಿಗೂ ಗೊತ್ತಿಲ್ಲದಿರೋ ಒಂದು ಸತ್ಯ ಅಂದರೆ ನನ್ನ ಹೆಂಡತಿ. ನೀನು ಮಾಡ್ತೀಯ, ನಾನು ಎಷ್ಟೇ ಡೌನ್ ಆದೆ ಅಂದ್ರೂ ನನ್ನ ಹೆಂಡತಿ ಇಲ್ಲ ನೀನು ಪುಷ್ ಮಾಡ್ತೀನಿ, ನೀನು ಮಾಡಿ. ಯಾಕೆ ತಲೆ ಕೆಡಿಸ್ಕೊತೀವಿ, ಅವ್ರು ಯಾರೋ ಬಂದಿಲ್ಲ, ಬೇಡ ಬಿಡು ನೀನು ತಾನೇ ಮಾಡ್ತಿರೋದು ನೀನು, ಈ ಥರ. ಸೊ ಫ್ಯಾಮಿಲಿಯಲ್ಲಿ ತುಂಬ ಚೆನ್ನಾಗಿ ಸಪೋರ್ಟ್ ಇದೆ. ಮತ್ತೊಂದಷ್ಟು ಜನ ಫ್ರೆಂಡ್ಸು, ಒಂದಿಬ್ಬರು ಮೂವರು ಇವ್ರುಗಳು ಇಲ್ಲಿವರೆಗೂ ತೊಗೊಂಬಂದಿದ್ದಾರೆ ಸರ್. ಟೋಟಲಿ ಫಿಲ್ಮಿ ಫ್ಯಾಮಿಲಿ ಆದರೆ ಒಂಥರ ಅಂದರೆ ಎಲ್ರಿಗೂ ಆಸೆ ಇದು. ನಾನು ಫಸ್ಟ್ ಸಿನಿಮಾ ಮಾಡಿದೆ ಅನ್ನೋದು ಒಂದು ಖುಷಿ ಎಲ್ರಿಗೂ. ಸಿನಿಮಾ ಮಾಡ್ತಿದ್ದಾರೆ. ನನ್ನ ತಮ್ಮಂದ್ರಿಗೆ ಅದೊಂದು ಗ್ರೇಡ್ ಅಲ್ವಾ, ನಮ್ಮ ಅಪ್ಪ ಅಮ್ಮಗೊಂದು ಗ್ರೇಡ್, ಅದು ನನ್ನ ಹೆಂಡ್ತಿಗೊಂದು ಗ್ರೇಡು. ಸಿನಿಮಾ ಅನ್ನೋದು ಬೇರೆನೇ ಸರ್, ಬೇರೆನೇ ಪ್ರಪಂಚ. ಅದು ಎಲ್ಲರಿಂದ ಮಾಡೋ ಸಾಧ್ಯ ಆಗಲ್ಲ. ನನಗೆ ಅದು ಇವಾಗಲೇ ಗೊತ್ತಾಗಿದ್ದು. ಅದು ಒಂದು ಮಾತಿದೆ, ನಾನು ಸಿನಿಮಾ ಮಾಡ್ತೀನಿ ಅಂತ ಎಲ್ಲ ಹೇಳ್ತಾರೆ, ಎಲ್ಲರೂ ಮಾಡೋಕ್ಕಾಗಲ್ಲ. ಎಲ್ಲರೂ ಸಿನಿಮಾ ಮಾಡ್ತಾರೆ, ಅದನ್ನು ಮುಗ್ಸೋಕ್ಕಾಗಲ್ಲ. ಎಲ್ಲರೂ ಮುಗಿಸ್ತಾರೆ, ಅದನ್ನು ರಿಲೀಸ್ ಮಾಡೋಕ್ಕಾಗಲ್ಲ. ಎಲ್ಲರೂ ರಿಲೀಸ್ ಮಾಡ್ತಾರೆ, ಬಟ್ ಅದನ್ನು ಗೆಲ್ಸೋಕ್ಕಾಗಲ್ಲ. ಎಲ್ಲರೂ ಗೆಲ್ತಾರೆ, ಯಾರೂ ನಿಲ್ಲಕ್ಕಾಗಲ್ಲ. ನಿಂತವ್ರು ಮಾತ್ರ ಅಲ್ಲಿರ್ತಾರೆ. ವೆರಿ ನೈಸ್. ತುಂಬ ಪ್ರಬುದ್ಧವಾದಂಥ ವಿಚಾರ ಇದು. ಹೌದು, ವೆರಿ ನೈಸ್. ಆಲ್ಮೋಸ್ಟ್ ಸಿನಿಮಾ ರೆಡಿ ಟು ರಿಲೀಸ್, ಜೂನ್ 7ಕ್ಕೆ ರಿಲೀಸ್ ಆಗ್ತದೆ. ಹೌದು ಸರ್. ಒಬ್ಬ ಡೈರೆಕ್ಟ್ರಾಗಿ ಅನ್ನೋದಕ್ಕಿಂತಲೂ ಈಗಿನ ಪ್ರಸ್ತುತ ಕಾಲಘಟ್ಟದಲ್ಲಿ ನನ್ನ ಸಿನಿಮಾ ಜೂನ್ 7ಕ್ಕೆ ಬರ್ತಾ ಇದೆ, ಆಡಿಯನ್ಸು ನನ್ನ ಸಿನಿಮಾನ ಈ ಕಾರಣಕ್ಕೆ ನೋಡಬೇಕು, ನನ್ನಂಥ ತುಂಬ ಜನಕ್ಕೆ ನೀವು ಸಪೋರ್ಟ್ ಮಾಡಬೇಕು ಅನ್ನೋಂಥ ಆ ನಿಟ್ಟಿನಲ್ಲಿ ಒಂದು ಫೈನಲ್ ನೋಟ್ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಫೈನಲ್ ನೋಟ್ ಹೇಳೋಕ್ಕೆ ಮುಂಚೆ ಒಂದು ಮಾತು ಹೇಳ್ಬಿಡ್ತೀನಿ ಸರ್. ಹೇಳ್ಬೋದು ಗೊತ್ತಿಲ್ಲ. ಇವತ್ತು ನಾನು ಕರ್ನಾಟಕ ಜನಕ್ಕೆ ಅಷ್ಟು ಜನಕ್ಕೆ ಕೇಳ್ತಿರೋದು, ನೀವು ಶನಿವಾರ ಭಾನುವಾರ, ನಾನು ಆಲ್ಮೋಸ್ಟ್ ಟಿ ವಿ ನೋಡೋದು ಶನಿವಾರ ಭಾನುವಾರ ಮಾತ್ರ. ಶನಿವಾರ ಭಾನುವಾರ ಸುಮ್ಮನೆ ಟಿ ವಿ ಕುತ್ಕೊಂಡು ಟಿ ವಿ ಆನ್ ಮಾಡಿ, ನಿಮಗೆ ಕನ್ನಡ ಸಿನಿಮಾ ಒಂದು ಸಿಗುತ್ತೆ, ಇನ್ನು 9 ಸಿನಿಮಾ ಅದರ್ ಲ್ಯಾಂಗ್ವೇಜ್ ಸಿನಿಮಾ ಕನ್ನಡಕ್ಕೆ ಡಬ್ಬಾಗಿ ಇರೋದು ಸಿಗುತ್ತೆ. ಅದು ಬದಲಾಗಬೇಕು ಫಸ್ಟು. ಯಾಕೆಂದರೆ ರಾಜ್ಕುಮಾರ್ ಸಿನಿಮಾನೇ 200 ಇದೆ, ವಿಷ್ಣುವರ್ಧನ್ ಅವ್ರ ಸಿನಿಮಾ 200 ಇದೆ, ಅಂಬರೀಷ್ ಅವ್ರ ಸಿನಿಮಾ 200 ಇದೆ. ನೀವು ಡೈಲಿ 4 ಹಾಕ್ಕೊಂಡ್ರು ಕನ್ನಡ ಸಿನಿಮಾಗಳು ಮುಗಿಯೋದೇ ಇಲ್ಲ. ಅವ್ರದ್ದು ಹಾಕಿಬೇಕಾದ್ರೆ ಮತ್ತೆ ನೋಡ್ತೀವಿ. ದಯವಿಟ್ಟು ಆ ಥರದ್ದಕ್ಕೆ ಎನ್ಕರೇಜ್ ಮಾಡಿಬಿಡಿ. ಅಟ್ಲೀಸ್ಟ್ ಥಿಯೇಟ್ರಿಗೆ ಬಂದಿಲ್ಲ ಅಂದ್ರೂ ಈ ಥರದ್ರಲ್ಲಾದರೂ ನಮಗೆ ಹೆಲ್ಪ್ ಮಾಡಿ. ಹೊಸಬ್ರಿಗೆ ಪ್ರಾಬ್ಲಮ್ ಆಗ್ತಿರೋದು ಇಲ್ಲಿಂದನೇ ಮೂಲ. ಈ ಡಬ್ಬಿಂಗ್ ಅನ್ನೋದೇನು ಬಂದಿದೆ ಅದರಿಂದ ಮೂಲ ಆಗ್ತಿದೆ. ಒರಿಜಿನಲ್ ಲ್ಯಾಂಗ್ವೇಜಲ್ಲಿ ನಾವು ಯಾವತ್ತೂ ನೋಡಿ ಎಂಜಾಯ್ ಮಾಡಿದ್ದೀವಿ. ಅದು ಬದಲಾಗಬೇಕು. ಸೊ ನಾನು ಸಿನಿಮಾ ಮಾಡ್ತಿರೋದು ಅದಕ್ಕೋಸ್ಕರ. ಅದು ಬದಲಾಗಲಿ ಅಂತ ನಾನು ಸಿನಿಮಾ ಮಾಡ್ತಿರೋದು. ಇಲ್ಲಿ ನಾನು ಗೆಲ್ತೀನಿ ಸೋಲ್ತೀನಿ ಅನ್ನೋದಕ್ಕೋಸ್ಕರ ನಾನು ಸಿನಿಮಾ ಮಾಡ್ತಿಲ್ಲ. ಕನ್ನಡ ಚಾನಲ್ಗಳು ಹಾಕಿದ್ರೆ ಕನ್ನಡ ಸಿನಿಮಾಗಳಿರಬೇಕು, ಕನ್ನಡ ಹೀರೋಗಳಿರಬೇಕು. ನಮ್ಮ ಕನ್ನಡದವ್ರು ನೋಡೋಕೆ ಇಷ್ಟ ನಮಗೆ. ದಯವಿಟ್ಟು ಬೇರೆಯವ್ರು ನೋಡಿ, ಅವ್ರನ್ನ ಅವ್ರ ಭಾಷೆಯಲ್ಲೇ ನೋಡ್ತೀವಿ. ನಾವು ಅವತ್ತಿಂದ ಬೆಳ್ಕೊಂಬಂದಿರೋ ತೆಲುಗುನೇ ನೋಡಿದ್ದೀವಿ, ತಮಿಳಲ್ಲೇ ನೋಡಿದ್ದೀವಿ, ಮಲಯಾಳಮಲ್ಲೇ ನೋಡಿದ್ದೀವಿ. ಇದು ನಮ್ಮ ಒಳ್ಳೆತನ, ನಮ್ಮ ಸ್ವಾಭಿಮಾನ. ಅದು ನಮ್ಮ ಕನ್ನಡದವ್ರನ್ನ ಕನ್ನಡದಲ್ಲೇ ಕೇಳೋಣ. ಶಿವರಾಜ್ ಕುಮಾರ್ ವಾಯ್ಸು ಬೇರೆ ಯಾರಿಗೂ ಬರೋಲ್ಲ, ರಾಜ್ಕುಮಾರ್ ವಾಯ್ಸು ಇನ್ಯಾರಿಗೂ ಬರೋಲ್ಲ. ಆ ವಾಯ್ಸಲ್ಲೇ ಒಂದು ಗತ್ತಿದೆ. ಹಾಗೆ ಬೇರೆ ಲ್ಯಾಂಗ್ವೇಜು ಹೀರೋಗಳಿಗೂ ಆ ವಾಯ್ಸ್ಗೊಂದು ಗತ್ತಿದೆ. ಆ ವಾಯ್ಸ್ಗಳೇ ಇಷ್ಟ ನಮಗೆ. ಈ ಥರದ್ದು ಒಂದು ಪರಿಸ್ಥಿತಿ ಇರಬೇಕಾದ್ರೆ ನಾನು ಹೇಳೋದು, ನಾನು ಸೋಲ್ತೀನಿ ಅಥವಾ ಏನೋ ನನಗೆ ಕಲೆಕ್ಷನ್ ಆಗಬೇಕು, ಥಿಯೇಟ್ರಿಗೆ ಬರಬೇಕು, ಈ ರೀಸನ್ಗೆ ಹೇಳ್ತಿಲ್ಲ. ಕನ್ನಡ ಸಿನಿಮಾ ಅಂತ ಬಂದು ನೋಡಿ ಸಿನಿಮಾನ. ಕನ್ನಡ ಸಿನಿಮಾ ಅಂತ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ನಿಮಗೆ ಇಷ್ಟ ಆಗಲಿಲ್ಲ ಅಂದರೆ ತಿದ್ದಿ ಬುದ್ಧಿ ಹೇಳಿ, ನನಗಿಷ್ಟ ಆಗಲಿಲ್ಲ ಸಿನಿಮಾ ಅಂತ, ಇನ್ನೂ ಬೆಟರಾಗಿ ಏನಾದರೂ ಮಾಡ್ತೀನಿ. ಬಟ್ ನಿಲ್ಲಿಸಲ್ಲ ಸಿನಿಮಾ ಮಾಡೋದು. ಸೋದಲ್ಲಿ ಗೆಲ್ಲಿ ಇಲ್ಲೇ ಸಾಯಬೇಕು, ಇಲ್ಲೇ ಹುಟ್ಟಬೇಕು ಅಂತ ಡಿಸೈಡ್ ಮಾಡೇ ಸಿನಿಮಾ ಮಾಡಿರೋದು. ಮತ್ತಿನ್ನೊಂದು ಸಿನಿಮಾ ಮಾಡ್ತೀನಿ, ಇನ್ನೂ ಚೆನ್ನಾಗಿ ಮಾಡ್ತೀನಿ. ಅದು ಇನ್ನೂ ಏನೋ ಸ್ಪೆಷಾಲಿಟಿ ಇಟ್ಕೊಂಡು ಮಾಡ್ತೀನಿ. ಬಟ್ ಸೋಲಕ್ಕಂತೂ ಸಿನಿಮಾ ಮಾಡಿಲ್ಲ, ಸಿನಿಮಾ ಬಿಟ್ಟೋಗಕ್ಕೆ ಸಿನಿಮಾ ಮಾಡಿಲ್ಲ. ಪ್ರೀತಿಯಿಂದ ಬಂದು ಆಶೀರ್ವಾದ ಮಾಡಿ. ಏನಾದ್ರು ತಪ್ಪು ಮಾಡಿದ್ದೀನಾ ಹೇಳಿ, ಅದನ್ನು ನಾನು ಕನ್ನಡ ಜನಕ್ಕೆ ಕೇಳೋದು ಇಷ್ಟೇ.